ರೂಪಾಯಿ ಆಯ್ತು ರೇಟು. ಬೆಚ್ಚಗೆಚ್ಚಿಲೆ ಗೊತ್ತಾಗ್ಬೇಕು. ಬೇಗನೆ ತುಂಬಿಕೊಂಡು ನಾನು ನಿಂದೇನೆ ಬಾ. ಆಯ್ತು ದಣಿ. ಗಾಡಿ ಮೇಲೆ ಕೂತ್ಕೋಬೇಡ, ಹಿಂದ್ಗಡೆ ನಡ್ಕೊಂಡು ಬಾ, ಕಾಯಿಗಳು ಬಿದ್ದೋಗ್ಬಿಟ್ಟ. ನಿಮ್ಮಪ್ಪ ಕಾಯಿನ ಗಾಡಿ ತುಂಬಿಸೋಳಗೆ ಬೇಗ ತಿಂದು ಮುಗಿಸ್ಬಿಡ್ಬೇಕು ಕಣೋ. ತಿನ್ನು ತಿನ್ನು. ನಾನು ಹೋಗ್ಬಿಟ್ಟ ಅವೆಲ್ಲ ತಂದ ಜಗ್ಗಿಸಿ ಒಗ್ಗರಣೆ ಹಾಕಿದ್ದೇನೆ. ಎಂಚಿನ ಅಡಿಗೆ ಮಾಡಿ ಒಂದು ಬಿಸಿ ಆದ್ರೆ ನಿನ್ನೊಂದು ನಮಗೆ ತಲೆ ಬಿಸಿ. ಎಂತದು ಒಂದು ಒಳ್ಳೆದು ನೀಡ್ಲಿ ತಿಂದು ಮುಗಿಸಾಯ್ತಲ್ಲ, ಮತ್ತೆಂತದು ಸಾಕು ಹೇಳು. ಯಾಕೆ ನನ್ನ ಹೆಂಡತಿ ಶ್ಯಾಮ್ಲಾ ಬದುಕಿದ್ರೆ ಅವಳು ತಿಂತಾ ಇರಲ್ವಾ? ಅವಳು ತಾನು ನನಗೆ ಹಾಕಿ. ಹೌದೌದು, ಶ್ಯಾಮಲೆ ಬದುಕಿದ್ರೆ ಅವಳನ್ನೇ ತಿಂದು ಬಿಡುತ್ತಿದ್ದೆ. ಪಾಪದ್ದು ಅದಕ್ಕಾಗಿ ಏನೋ ನೇಣು ಹಾಕಿ ಸಾಕ್ತಾಳ ಏನು. ಆಯ್ತಾಯ್ತು ತೆಗೆದು. ಅಮ್ಮ ಒಂದೇ ಒಂದ್ ಇಡ್ಲಿ ಹಾಕ್ತಾರೆ. ನಿಮ್ಮಪ್ಪ ಹೋಗುತ್ತೆ ಹಾಕ್ರಿ, ಮಗು ತಿನ್ಲಿ. ಹೋದ್ರೆ ನಮ್ಮಪ್ಪನ ಮನೆ ಗಂಟೆ ಹೋಗೋದು. ಬಳ್ಳ ಗುಳ್ಳ ಪಿಳ್ಳ ಎಂತ ನಿನ್ನ ಮನೆ ಹೋಗುತ್ತಾ ಇದೇ ಕೈ ಹಾಕಿಬಿಟ್ಟೆ ಅಲ್ಲ, ಅದಕ್ಕೆ ಎಲ್ಲ ಹಾಕ್ಬಿಡಿ. ನಾನೆಂತ ತಿನ್ನೊಂದು ಈಗ. ನಾನು ಇಡ್ಲಿ ತಿನ್ನುತ್ತೆ, ನೀವು ನನ್ನೇ ತಿನ್ನಿ. ಅಮ್ಮ ಬಸ್ ಸ್ಟ್ಯಾಂಡ್ ಅಂದ್ರೆ 100 ರೂಪಾಯಿ ಜಾಸ್ತಿ ಬೇಕು. ಹೋಟೆಲ್ ಬಾಕಿ ಕಟ್ಟಬೇಕು. ನಿಮ್ಮ ಅಪ್ಪನ ಕೇಳಿ ಹೋಗ. ನಾನ್ ಕೇಳಲ್ಲ, ನೀನ್ ಕೊಡ್ತೀನಿ ಇಲ್ಲೋ? ಕೇಳ. ಅಯ್ಯೋ ಇಷ್ಟೊಂದು ಬೇಡ, 2 ಕೊಡಿ ಸಾಕು. ತಿನ್ನ ಮಗ, ಊರು ಸೇರುವವರೆಗೂ ಹೊಟ್ಟೆ ಬೇಡವಾ? ತಿನ್ನು ತಿನ್ನು ಮಗ. ಏನ್ ಮಾಡೋದು? ಅಯ್ಯೋ ಅಯ್ಯೋ ಅಯ್ಯೋ, ಏನು ರಮೇಶ, ಏನು ಈ ಪಾತಿ ತಿಂತಾ ಇದೀಯಾ? ಆ ಪಾತಿ ದುಡಿಬೇಕಪ್ಪ, ಅದನ್ನು ಕಲ್ತ್ಕೋಬೇಕು. ನೀವೇನ್ ಮಾಡ್ತೀರಿ? ದುಡ್ಡು ತಂದಾಗ ನಾನು ಗಟ್ಟಿಯಾಗಿದ್ದೀನಿ, ನೀವು ಹೀಗೆ ತಿಂತಾ ಇರಿ, ನನ್ನ ಆಸ್ತಿ ಎಲ್ಲ ನಾಶ ಹೋಗುತ್ತೆ. ನಿನ್ನ ಬಾಯಿಗೆ ಜಗ್ಗಿಸಿ ಒಗ್ಗರಣೆ ಹಾಕ. ಎಂತ ಸುಮ್ಮನೆ ಬೊಬ್ಬೆ ಹಾಕುವುದು. ರಮೇಶ ಬೇಡ ಅಂತ ಹೇಳಿದ, ತಿನ್ನು ಮಗ ಅಂತ ಹೇಳಿ ನಾನೇ ತಿನ್ಲಿಕ್ಕೆ ಕೊಟ್ಟಿದ್ದು. ನಿಮ್ಮ ಅಪ್ಪನ ಮನೆ ಗಂಟೆಲ್ಲ ಹೋಗ್ಬೇಕು. ರಮೇಶ, ಕಾಲೇಜು ಅಂದ್ರೆ ಕಾಸು ದಂಡ. ನೀನು ಓದಿ ಡಿಗ್ರಿ ತಗೊಂಡು ಅಷ್ಟೇ ಸಂಪಾದನೆ ಮಾಡಿ ಗಟ್ಟು ಮಾಡೋ ಗಂಡಸ್ತರ ಇದೆಯಲ್ಲ ನಿನಗೆ? ರಮೇಶ್ಗೆ ಹೋಟೆಲ್ ಬಾಕಿ ಕಟ್ಟೋದಕ್ಕೆ 100 ರೂಪಾಯಿ ಬೇಕಂತೆ. 100 ರೂಪಾಯಿ ಎಷ್ಟು ಚಿಕ್ಕದಾಗ ಕಾಣುತ್ತೆ ನಿನಗೆ. ಹೋಟೆಲ್ 100 ರೂಪಾಯಿ ಏನೋ? ರಮೇಶ, ನಾನ್ ಹೇಳ್ದಾಗ ಕೇಳು. ನೀನು ತಲೆ ಓಡಿಸಿ ದುಡ್ಡು ಬಿಟ್ಬಿಡು. ಮಠದಲ್ಲಿ ಬಿಟ್ಟಿ ಊಟ ಮಾಡು, ಬೇಕಾದಷ್ಟು ಹೋದು. ದುಡ್ಡು ಅನ್ನೋ ಸುದ್ದಿ ಹಚ್ಚಬೇಡ ನನ್ನ ಹತ್ರ. ನಿನ್ ಕಾಸುಗಷ್ಟು ಬೆಂಕಿ ಹಾಕ. ಭಿಕ್ಷೆ ಹತ್ತು ಓದಿದ್ರು ಸರಿ, ಇನ್ಮೇಲೆ ನಿನ್ನ ಹತ್ರ ದುಡ್ಡು ಕೇಳಲ್ಲ. ಈ ಬುದ್ಧಿ ಮೊದಲೇ ಇದ್ರೆ ಎಷ್ಟೋ ಉಳಿತಾಯ್ತು. ಏ ರಮೇಶ ಮಗ, ಹೋಗ್ಲಿ ಬಿಡಿ ಹೊಳ್ರೆ, ನಾನ್ ತಿಂತೀನಿ. ನಾನ್ ತಿಂತೀನಪ್ಪ. ನೀನ್ ಜಾಣ. ನಿನ್ನ ಬಾಯಷ್ಟು ಜಗ್ಗಿಸಿ ಒಗ್ಗರಣೆ ಹಾಕ. ಮಗನ್ ಬೈತ್ಯಾ ಕಲ್ಕುರ ಬೆಳಗಾತ ಎಂತದ ನಿನ್ನದು ಪಿರಿಪಿರಿ. ಆ ರಮೇಶ ಕಾಲೇಜ್ಗೆ ಹೋಗಿ ಚಂದ ಶಾಲೆ ಕಲ್ತು ಕೆಲಸಕ್ಕೆ ಸೇರಿ ಸಂಬಳ ತರುವ ಗುಂಡು ಮಗ. ಈ ನಿನ್ನ ಪೆದ್ದ ಮಗ ಶಿವನ ಮೇಲಿರುವ ಪ್ರೀತಿ ರಮೇಶನ ಮೇಲೆ ಇಲ್ಲವಲ್ಲ, ಎಂತದದು? ಹೌದು, ಪ್ರೀತಿ ಮಾಡೋದಕ್ಕೆ ಯೋಗ್ಯತೆ ಬೇಕು. ಈಗ ನಮ್ ಶಿವ ಇದ್ದಾನೆ, ಅವ್ರ ಹೆಂಡತಿ ಶಾಮನೆ ಸತ್ತೋಗಿದ್ದಾಳೆ. ಈಗ 10 ಹುಡುಗಿ ಮದುವೆ ಮಾಡ್ಕೋತಾನೆ, ಮರು ಮಾತಾಡೋಣ. ಅದೇ ಇವನಿದಾರಲ್ಲ ಪ್ರಾರಂಭ ಸರಳತೆ. ನೋಡ್ತಾ ಇರು, ಶಿವಾಗ ಒಂದು ಹೆಣ್ಣು ನೋಡಿ ಮದುವೆ ಮಾಡ್ತೀನೋ? ನನಗ್ ಮದ್ವೆ ಬೇಡ, ನನ್ನ ಮದ್ವೆ ಬೇಡಪ್ಪ. ಅಮ್ಮ ಅಪ್ಪ ನನ್ನ ಮದ್ವೆ ಮಾಡುತ್ತಂತೆ, ಬೇಡ ಅಂತ ಹೇಳು. ಯಾಕೋ ಯಾಕೋ ಮದುವೆ ಬೇಡ? ನಮ್ಮನೇಲಿ ಅಡಿಗೆ ಮಾಡೋದೇ ಇಷ್ಟು, ಇನ್ ಪಾಲ್ಗ ಅವಳು ಬೇರೆ ಬರ್ತಾಳಲ್ಲ, ಅದಕ್ಕೆ ಬೇಡ ಅಂದೆ. ಹಾಗನ್ಬಾರ್ದು. ಈ ಸಾರಿ ಶ್ಯಾಮನೆಗಿಂತ ರೂಪತಿಯಾದ ಒಳ್ಳೆ ಲಕ್ಷಣವಾದ ಹೆಣ್ಣು ನೋಡಿ ನಾನ್ ಮದುವೆ ಮಾಡ್ತೀನಿ. ಏನ್ ಪ್ರಯೋಜನ? ನಾವು ಒಬ್ಬರನ್ನೊಬ್ಬರನ್ನ ಮಾತಾಡಕ್ಕೆ ಬಿಡಲ್ಲ ನೀನು. ಜಗ್ಗಿಸಿ ಒಗ್ಗರಣೆ ಹೇಳ್ದೇನೆ. ಒಂದು 10 ರೂಪಾಯಿ ಸಾಲ ಕೊಡ್ತೇನೆ. ಇಲ್ವಲ್ಲಮ್ಮ, ಇದ್ದಿದ್ರೆ ಕೊಡ್ತಿದ್ದೆ. ಸದಾ
ತುಂಬಾ ಅರ್ಜೆಂಟ್ ಇದೆ ಕಣಯ್ಯ. ಈ ನೋಟ್ ಬುಕ್ಸ್ ಇಟ್ಕೊಂಡು 10 ರೂಪಾಯಿ ಕೊಡ್ತೀಯಾ? 10 ರೂಪಾಯಾ? ಬಡಗರು ಈ ಬುಕ್ ಇಟ್ಕೊಂಡು 10 ರೂಪಾಯಿ ಅಂತ ಕೊಡ್ತೀಯಾ? ಬುಕ್ ಇಟ್ಕೊಂಡು 10 ರೂಪಾಯಿ. ನೋಡ್ ರಮೇಶ್, ನನ್ನ ಹತ್ರ ಅಷ್ಟೊಂದು ಹಣ ಇಲ್ಲ. ಅಲ್ಲಿ ಟ್ರೈ ಮಾಡಮ್ಮ. ಕಮ್ ಆನ್. ನೋಡಿ, ದಯವಿಟ್ಟು ಈ ನೋಟ್ ಬುಕ್ಸ್ ಇಟ್ಕೊಂಡು ಸ್ವಲ್ಪ ದುಡ್ಡು ಕೊಡ್ತೀರಾ? ಮಿಸ್ಟರ್, ಏನಿದು? No, I don't know anything. ಮಿಸ್ಟರ್ ಯೋಗೇಶ್, ನಿಮ್ ಮೇನಸ್ಸಿದೆ ಅಂದ್ರೆ ಈ ತರ ಲೆಟರ್ ಬರೆಯೋಕೆ? ನನಗಿಷ್ಟ ಆಯ್ತು ಬರ್ದೆ, ನಿನಗಿಷ್ಟ ಇಲ್ಲ ಬಿಡು. ಎಷ್ಟು ಸ್ವೀಟ್ ಆಗಿದೆ. ಕೈ ಬಿಡು. ಕೈ ಹಿಡ್ಕೊಂಡಿರೋದು ಬಿಡೋಕಲ್ಲ, ಲೈಫ್ ಲಾಂಗ್ ಹಿಡ್ಕೊಂಡಿರೋಕೆ. ಬಿಡು ನನ್ ಕೈ. ಕೈ ಬಿಡ್ರಿ. ನೀನೇ ಅವನ ಕೇಳಕ್ಕೆ? ಏಯ್, ಕೈ ಬಿಡ. ಸಾರಿ ರಮೇಶ್, ಐ ಆಮ್ ವೆರಿ ಸಾರಿ. ಅದಕ್ಕೆ ನಾನು ನಿನ್ಗೆ ಹೇಳಿದ್ದು, ಎಮ್ಮೆಗೊಂದು ಡೇಟು, ಮನ್ಸನ್ಗೊಂದು ಮಾತು. ಕಮಾನ್. ನನ್ನ ಮಗನೇ, ಇವತ್ತು ಬಚಾವಾಗ್ಬಿಟ್ಟು ಇನ್ನೊಂದು ಸಾರಿ ನೋಡ್ಕೊಳ್ತೀವಲ್ಲ. ತುಂಬಾ ಥ್ಯಾಂಕ್ಸ್. ಇಟ್ಸ್ ಆಲ್ ರೈಟ್. ನಾನು ಬರ್ತೀನಿ. ನಾವು ಬರ್ತೀವಿ. ಬಂದ್ರೆ ಒಳ್ಳ ಓದ್ ಕೆಲಸ ಸುಸೂತ್ರವಾಗಾಯ್ತು. ಯಾವಾಗಲ್ಲ ಅದೇ ನಮ್ ಶಿವನಿಗೆ ಹೆಣ್ಣೋಡಕ್ ಹೋಗಿದ್ದೆ, ಒಪ್ಪಿಗೆ ಆಯ್ತು. ಶಿವನಿಗೆ ಮಾಡ್ಕೊಂಡು ಹೌದು. ಯಾಕೋ? ಆಯ್ತು, ಹುಡುಗಿ ಎಂತೆಲ್ಲ ಆಸ್ತಿ ಉಂಟು, ತೋಟ, ಗದ್ದೆ, ಬಂಗಾರ, ವರದಕ್ಷಿಣೆ ಅದು ಯಾವುದು ಇಲ್ಲ. ಎಂತದಿಲ್ಲ. ಕಡು ಬಡವಳು ಹುಟ್ಟು ಬಟ್ಟೆ ಬರ್ತಾರೆ ಸೊಸೆಯಾಗಿ ನನ್ನ ಮನೆಗೆ. ಊಟ ಬರ್ತೇನೆ. ಹೌದು. ಏನಾಯ್ತು? ನನ್ನ ಬುದ್ಧಿಗೆ ಜಗ್ಗಿಸಿ ಒಗ್ಗರಣೆ ಹಾಕಿಬಿಟ್ಟಿಯಲ್ಲೋ. ಶ್ರೀಮಂತರು ಎಲೆಕ್ಷನ್ನಿಗಾಗಿ ಬಡವರ ಕೈಕಾಲ ಕಟ್ಟಿ ಕಲೆಕ್ಷನ್ ಮಾಡಿದ ಹಾಗೆ ನಿನ್ನ ಕ್ರೂರ ದೃಷ್ಟಿ ಬಡವರ ಮೇಲೆ ಏಕೆ ಬಿತ್ತು? ಶ್ರೀಮಂತರಲ್ಲಿ ಕುರುಡಿ, ಹುಚ್ಚು, ಅಪಸ್ಮಾರ ಹುಡುಗಿಯರಲ್ಲಿ ಎಲ್ಲಿಲ್ಲವೋ? ಅಯ್ಯೋ ಭಟ್ಟ ನನ್ನ ಮಗನೇ, ಏನೋ ತಿಳಿದವನು ಸ್ನೇಹಿತ ವಿಷಯ ತಿಳಿದಿರ್ಲಿ ಅಂತ ಹೇಳಿದ್ರೆ ನನ್ನ ಪರಿಹಾಸಗಳು ಮಾಡ್ಕೊಂಡ್ಯಾ? ನನ್ನ ಮಗನಿಗೆ ಏನಾಗೋಯ್ತು? ಮದುವೆ ಮಾಡ್ತಿರೋ? ಸುಮ್ಮನೆ ಬಾಳೆ ಬರೆದು ಬೊಬ್ಬೆ ಅಂತ ಹಾಕುವೆ ನೀನು. ಇಂದು ವಿಷಯವನ್ನು ಇದ್ದಾಗ ಹೇಳಿದ್ರೆ ಎದ್ದು ಬಂದು ಎದೆಗೆ ಒದ್ರು ಅಂತ ಹೇಳಿ ಬಂದಂತಾಯ್ತು.
ಎಂತಗಳ ಇದು ನಡೆಯಂತದು ಏನೋ ಇರೋ ವಿಷಯ ತಿಳಿದಿರ್ಲಿ ಅಂತ ನಾನು ಹೇಳಕ್ ಹೋದ್ರೆ ಒಳ್ಳೆ ನೀನು ದೊಣ್ಣೆ ನಾಯಕನ ಅಪ್ಪಣೆ ಅಂತೆ ಅವಳೇನಂತಾಳೋ ಸಮಾಜ ಹೇಳ್ತಾ ಇದ ನಮ್ಮ ಶಿವನಿಗೆ ಕರುಕುಲ ಮತ್ತೊಂದು ಮದುವೆ ಮಾಡ ಅಂತ ಹೇಳಿಕೊಂಡು ಒಂದು ಹುಡುಗಿನ ನಿಶ್ಚಯ ಮಾಡಿಕೊಂಡು ಬಂದಿದ್ದಾರೆ. ಯಾವೂರಂತೆ ವರದಕ್ಷಿಣೆ ಏನ್ ಕೊಡ್ತಾರಂತೆ, ಹುಡುಗರಿಗೆ ಏನ್ ಕೊಡ್ತಾರಂತೆ, ಹುಡುಗರ ಅಮ್ಮನಿಗೆ ಏನ್ ಕೊಡ್ತಾರಂತೆ. ಎಂತದಿಲ್ಲ, ಹುಡುಗಿ ಬಡವರ ಮನೇಲಿ ಆಯ್ತಲ್ಲ, 3 ಕಾಲು ಕೊಡ್ಲಿಕ್ಕಿಲ್ಲ. ನನ್ನ ಮೇಲೆ ರೀತಿ ಹೇಳಿದ್ರಿ ನೀವು. ಬಣ್ಣ ಮನೆ ಹುಡುಗಿನ ಯಾಕೆ ಇವ್ರ ಬುದ್ಧಿ ಲದ್ದೆ ತಿನ್ನೋ ಹಾಗಾಯ್ತು? ನಾನಂತೂ ಖಂಡಿತ ಈ ಸಂಬಂಧಕ್ಕೆ ಒಪ್ಪೋದಿಲ್ಲ. ನೀನು ಒಪ್ಕೋಬೇಡ, ನಾನು ಒಪ್ಕೊಳ್ಳಲ್ಲಮ್ಮ. ನನ್ಗೇನ್ ಈ ಮದುವೆ ಬೇಡ. ಶ್ಯಾಮ್ನ ಎಷ್ಟು ಒಳ್ಳೆ ಹುಡುಗಿ, ತನ್ನ ಪಾಲನ್ ತಿಂಡಿ ಎಲ್ಲ ನನಗೇ ಕೊಡ್ತಾ ಇದ್ರು. ಪಾಪ ಸತ್ತೋದ್ಲು ಅಲ್ವಮ್ಮ? ಬೇಡ ಮಾರಾಯ. ಏನದು ನಿನ್ ಗೋಳು? ಶಿವನಿಗೆ ಬಡವನ ಮನೆ ಹುಡುಗಿ ನೋಡಿದೀರಂತೆ. ಹುಡುಗಿ ಏನಷ್ಟು ಬಡಕಲಾಗಿಲ್ಲ, ಚೆನ್ನಾಗಿ ಅವಳೆ. ಸಿಂಧೂರ ಆತ ನನ್ನ ಸ್ನೇಹಿತ, 6 ಹೆಣ್ಣೆತ್ತು ಅಯ್ಯೋ ಅಂತ ನಿಂತವನೆ. ಮೊದಲನೇ ಮಗಳೇ ಪ್ರಮೋದ. ದೇವರು ನಮಗೇನ್ ಕಡಿಮೆ ಮಾಡವನೆ, ಬಡವರ ಮನೆ ಹೆಣ್ಣು ತಂದು ಕನ್ಯಾಸನೆ ಬಿಡಿಸಿ ಪುಣ್ಯ ಕಟ್ಕೊಳ್ಳೋಣ. ಅಯ್ಯೋ 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 ಅಯ್ಯೋ, ಯಾರೋ ಏನೋ ಮಾಟ ಮಂತ್ರ ಮಾಡ್ತಿದ್ದಾರೆ. ನ್ಯಾಯವಾಗಿದೆ. ಶಾಲೆ ಸತ್ತು ಕಲ್ಕೂರಿಗೆ ಶಾಪ ವಿಮೋಚನೆಯಾಗಿ ಸತ್ತ ಬುದ್ಧಿ ಬಂದಿರ್ಲಿ ಕುಂಟೋಗ್ಯಾರ ಅಂತ. ಈಗ ಮದುವೆ ಆಗ್ಲಿ, ಮುಂದೆ ನೋಡುವ. ನೋಡು, ಶುಕ್ರವಾರ ಹೆಣ್ಣು ನೋಡಕ್ ಹೋಗ್ಬೇಕು. ನಾನ್ ಬರಲ್ಲ. ಬರೋಲ್ಲ ಅಂದ್ರೆ ಅಪ್ಪಯ್ಯ, ಅಮ್ಮನ್ ಮರಿಬೇಡ, ಬೇಕಾದ್ರೆ ನಾನ್ ಬರ್ತೀನಿ. ನಿನ್ನ ಒಪ್ಪಿಗೆ ಸಿಕ್ತಲ್ಲ ಅಷ್ಟೇ ಸಾಕು. ತಾತ ತಾತ, ಏನಮ್ಮ? ಊರಿ ಸೀತಾರಾಮಯ್ಯನ ಮಗಳ ಪ್ರಮೋದನ್ನ ಕಲ್ಕೂರ್ ಅವ್ರ ಮಗ ಶಿವ ಇದ್ದಾನಲ್ಲ, ಅದೇ ಆ ದಡ್ಡ, ಅವನ ಕೂಡ ಒಪ್ಪಿದಾರಂತೆ. ಅಪ್ಪನ ಕಾಯ್ದೆ ಬಂತು, ಅದ್ರಲ್ಲಿ ಅಮ್ಮ ಬರ್ತಿದ್ದಾಳೆ. ಶಿವ ಶಿವ, ಆ ಕಲ್ಕೂರ ಅಂತ ಶ್ರೀಮಂತರ ಮನೆ ಹುಡುಗಿನೇ ಹುಡುಗ ಮುಕ್ಕಿ ನೇತಾಕೊಳ್ಳೋ ಆಗ್ ಮಾಡ್ದ. ಇನ್ನು ಆ ಬಡಪಾಯಿ ಹುಡುಗಿ ಬದುಕದ ಹಾಗೆ ಆಯ್ತು. ಪಾಪ, ಪ್ರಮೋದ ತುಂಬಾ ಒಳ್ಳೆಯವಳು. ತನ್ನ ತಂಗಿಯರ್ನ ಕಂಡ್ರೆ ಅವಳಿಗೆ ಪ್ರಾಣ. ಅಲ್ಲಿದ್ದಾಗ್ಲೆಲ್ಲ ನಾನು ಅವಳ ಜೊತೆನೆ ಹೆಚ್ಚುತ್ತಿರ್ತಿದ್ದೆ. ಅದು ಸರಿಯಮ್ಮ. ಈ ಜಿಪುಣಾಗ್ರೇಸರ್ ಚಕ್ರವರ್ತಿ ಈ ಬಡವರ ಮನೆ ಹುಡುಗಿನ ಹೇಗೆ ಒಪ್ತಾ ಅಂತೀನಿ. ತಿಳಿದು ತಿಳಿದು ಯಾವ ಸಾಹುಕಾರ ಇವ್ರ ಸಂಬಂಧಕ್ಕೆ ಬರ್ತಾರೆ? ದುಡಿಯೋಕೊಬ್ಳು ಹೆಣ್ಣಾಲಿರ್ಲಿ ಅಂತ ತರ್ತಿದ್ದಾರೆ. ಹೇಗೋ ಪ್ರಮೋದ ನಮ್ಮ ಹತ್ರಕ್ಕೆ ಬರ್ತಿದ್ದಾಳಲ್ಲ, ಅದೊಂದೇ ಸಂತೋಷ. ಇವಳೇನಾ? ಅಮ್ಮ, ಈ ಕುಳ್ಳಿನ ಅಪ್ಪಯ್ಯ, ಅಮ್ಮ ಜಿಗ್ತುತ್ತೆ. ತಮಣಿ ತಮಣಿ, ಇವಳು ಚೆನ್ನಾಗಿದ್ದಾಳಲ್ಲ? ಅಯ್ಯ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 ೋ, ಬರೀ ಕೈ ವಿಷ. ಬೀಗರು ಅನ್ನೋ ಮರ್ಯಾದೆಗೆ ತಿಂಡಿ ಇಲ್ಲ, ಒಂದಿಷ್ಟು ಒಳ್ಳೆ ಕಾಫಿನಾದ್ರೂ ಬೇಡ್ವೆ? ಸುಮ್ಕಿರೆ, ಇನ್ನು ಕೊಡೋದಲ್ಲ. ನಿನ್ನ ಮಗನ ಕೊಟ್ಟು ಅಚ್ಚುಕಟ್ಟಾಗಿ ಮದುವೆ ಮಾಡಿದ್ರೆ ಇದನ್ನೇ ನೀನು ಅಮೃತಾತ ಕುಡಿತಾ ಇದ್ದೆ. ಮನುಷ್ಯನ ಗರ್ವಾರಬಾರದು ಕಣೆ. ಏನದು? ಬಾಯಿಗೆ ಜಗ್ಗಿಸಿ ಹೋಗ್ತೀರ ಅಕ್ಕ. ನಿನ್ನ ಬಾಯಿನ ಇಂತ ಒಂದು ಒಳ್ಳೆ ಮಾತು ಬಂದಿತ್ತಲ್ಲ, ಪಕ್ಕದಲ್ಲಿ ಮಳೆ ಬಂದಿತ್ತೆಂದು ಕೊನೆ ಹಿಡಿದಿದ್ದೇನೆ. ಛತ್ರಿ ಕೆಳಗಿಳಿಸು. ಬೀಗರು ನನ್ನ ಛತ್ರಿ ತಿಳ್ಕೊಂಡ್ಬಿಟ್ಟ. ಅಕ್ಕ, ಮದ್ವೆ ಆದ್ಮೇಲೆ ನಮ್ಮನ್ನೆಲ್ಲ ಮರೆಯಲಾಗ್ತಾನೆ. ಪ್ರಮೋದ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗೊತ್ತಾ? ಎಲ್ಲ ನಿನ್ ಸೀರೆ, ನಿನ್ ಒಡವೆ. ಈಗ್ಲೂ ನೀನ್ ಆ ಮನೆಗೆ ಸೊಸೆಯಾಗಿ ಹೋಗೋದು ನನ್ಗಿಷ್ಟ ಇಲ್ಲ. ಯಾಕೆ ಯಾಕೆ ಶುದ್ಧ ಶುಂಠಿ ಒಪ್ಕೊಂಡೆ? ಬಡತನ, 5 ಜನ ತಂಗೀರು, ಅಪ್ಪ ಅಮ್ಮ, ಇವ್ರ ಕಡೆ ಗಮನ ಕೊಡೋದ್ ಬೇಡ್ವೆ? ಅವ್ರನ್ನ ಒಪ್ಕೊಂಡಿರೋದೇ ಪುಣ್ಯ ಅನ್ಕೊಂಡಿದೀನಿ ಸುಶೀಲಾ. ಸರಿ, ಆ ದೇವರೇ ನಿನ್ ಕಾಪಾಡ್ಬೇಕು. ಪ್ರಮೋದ, ಬಾಮ್ಮ.
ನೀವೇನಾ ನಿಜವಾಗ್ಲೂ ನೀವೇ ಬಂದ್ಬಿಟ್ರಾ? ಅರೆ ಯಾಕೆ ಅಷ್ಟು ಆಶ್ಚರ್ಯ? ನೀವಿಲ್ಲಿ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಕಲ್ಪಿಸ್ಕೊಳ್ತಾ ಇದ್ದೆ. ನೀವೇ ಬಂದ್ಬಿಟ್ರಿ. ನನ್ನನ್ನ ಯಾಕೆ ನೆನ್ಸ್ಕೊಂಡ್ರಿ? ಹೀಗೆ ಈ ಪ್ರಕೃತಿ ಸೌಂದರ್ಯ ನೋಡ್ಲಿ ಅಂತ. ಸುಳ್ಳು. ಈ ಊರೇ ನನ್ನ ತಾಯಿ ತವರು. ಈ ಪ್ರಕೃತಿ ಸೌಂದರ್ಯದ ಮಧ್ಯದಲ್ಲೇ ನಾನು ಹುಟ್ಟಿದ್ದು ಬೆಳೆದಿದ್ದು. ಈಗಿರೋದು ನಿಮ್ಮೂರಿನಲ್ಲಿರೋ ನನ್ನ ತಾತನ ಮನೆಯಲ್ಲಿ. ಈಗ ನಿಜ ಹೇಳಿ, ನನ್ನನ್ನ ಯಾಕೆ ನೆನ್ಸ್ಕೊಂಡ್ರಿ? ಈ ವಿಷಯದಲ್ಲಿ ಎಷ್ಟು ಬೇಕಾದ್ರೂ ಸುಳ್ಳು ಹೇಳ್ಬೋದು, ನಿಜ ಹೇಳೋಕೆ ಧೈರ್ಯ ಬರಲ್ಲಪ್ಪ. ಯಾಕೆ ನಾನ್ ಕಂಡ್ರೆ ಅಷ್ಟು ಹೆದರಿಕೆನಾ? ಏಕದಮ್ ಹೊರದಾಟಕ್ಕೆ ನಿಂತ್ಬಿಡ್ತೀರಿ. ನಿಮ್ಮನ್ ಕಂಡ್ರೆ ಅಷ್ಟು ಕೆಟ್ಟವರು ಅನ್ಸಲ್ವಲ್ಲ? ಹಾಗಾದ್ರೆ ನಿಜ ಹೇಳ್ಬೋದು. ಬಿಡಿ ಬಿಡಿ, ಇದೆಲ್ಲ ಹೇಳಿದ್ರೆ ಅರ್ಥವಾಗೋದೇ ಚಂದ. ಹೋಗ್ಲಿ, ನೀವ್ಯಾಕೆ ನಾವಿರೋ ಕಡೆನೆ ಬಂದ್ರಿ? ಪ್ರಮೋದ ನನಗ್ ಬೇಕಾದವಳು, ನಿಮ್ ಮನೆಗೆ ಸೊಸೆಯಾಗಿ ಬರೋವಳು. ನೀವು ಶ್ರೀಮಂತರು, ಓಕೆ, ಬಡವಳು. ಅದರಲ್ಲೇನು ವ್ಯತ್ಯಾಸ ಇಲ್ಲ ಬಿಡಿ. ಅತ್ತಿಗೆ ಇಲ್ದೆ ಬಡವರು, ನಾವು ಇದ್ದು ಬಡವರಾಗಿ ಬದುಕ್ತಿರೋರು. ಹೇಗೋ ನಿಮ್ ತಾಯಿ ನಮ್ ಪ್ರಮೋದನ್ನ ಕನಿಕರದಿಂದ ಬಾಳ್ಸೋ ಹಾಗೆ ನೋಡಿ. ನಮ್ ತಾಯಿದೇನು ಇಲ್ಲ, ಎಲ್ಲ ನಮ್ ತಂದೆದೇ ಆಡಳಿತ. ಅದೇನೋ ನಮ್ಮ ಅತ್ತೆ ನೋಡಿದಾಗ್ಲಿಂದ ನಮ್ ತಂದೆ ಮನಸ್ಸೇ ಬದಲಾಯಿಸಿ ಹೋಗ್ಬಿಟ್ಟಿದೆ. ದೇವರು ಒಳ್ಳೇದ್ ಮಾಡ್ಬೋದೇನೋ. ಸರಿ ಸರಿ, ಮದ್ವೆಲ್ ಮೀಟ್ ಮಾಡೋಣ. ನಾನ್ ಬರ್ಲಾ? ದೇವ್ರೆ, ಬೇಗನೆ ಮದುವೆ ಬರ್ಲಪ್ಪ. ಈ ಸೀರೆ 600 ರೂಪಾಯಿ ಅಂತ ಕಣೆ. ಮಾವ ದೊಡ್ಡ ಸೌಕರ್ಯ. ಕಲ್ಕೂರ್ ಮಾವ ತಂದಿದ್ದೇನಲ್ಲ, ಅಕ್ಕನ್ ಸೌತಿ ಶಾಮ್ಲಾ ತಂದೆ ತಾಯಿ ತಂದಿದ್ದು. ಸಿಂಧೂರಯ್ಯ, ಬೇಗ ಓಡಿಸಯ್ಯ ಹೆಣ್ಣ. ಇಷ್ಟೊತ್ತು ಕೊರ್ತಿಗೆ ಎಷ್ಟೊತ್ತು ನಾವು ಊರ್ ಸೇರೋದು? ಹೊರಡು ಪ್ರಮೋದ, ತಿಳಿದೇ ಇರೋ ಊರ್ನಲ್ಲಿ ಒಂಟಿಯಾಗಿ ಒಬ್ಳೇ ಇರ್ತೀನಿ ಅಂತ ಹೆದರ್ಕೋಬೇಡ. ನಿಮ್ ತೋಟಕ್ಕೆ ಸ್ವಲ್ಪ ದೂರದಲ್ಲಿ ನಮ್ ತಾತನ ಮನೆ ಇದೆ, ನಾನು ಅಲ್ಲೇ ಇರ್ತೀನಿ. ಹೊರಡಮ್ಮ. ಒಳ್ಳೆ ಹೆಂಗಸಾದ್ರೆ ಇವ್ರು. ಇಷ್ಟು ದಿವಸ ಮಗಳು ಒಳ್ಳೆ ಕುದುರೆ ಸಾಕ್ದಂಗ್ ಸಾಕ್ಬಿಟ್ಟು ಕಳಿಸ್ಕೊಳಕ್ಕಿಂತ ಮುಂದೆ ನೋಡ್ತಾನಲ್ಲ. ಒಳ್ಳೆ ಜನಗಳ ಸವಾಸ ನಮಗೆ. ಏನೋ ರಮೇಶ, ಹಿಂಗೆ ಊರಿಗೆ ಬರ್ತೀವಲ್ಲ, ಪಟ್ಟಣಕ್ಕೆ ಹೋಯ್ತು. ಪಟ್ನಕ್ಕೆ ಹೋಗಿ ರಾಜ್ಯದಲ್ಲಿ ಬರ್ತೀನಿ. ರಾಜ್ಯದಲ್ಲಿ ಯಾಕೆ ಬರ್ತೀಯಪ್ಪ? ಅಲ್ಲಿ ಟೂಸನ್ ಗೀಸನ್ ಇಟ್ಕೊಂಡು ಪ್ಲಾಸ್ ಮಾಡೋದು ನೋಡು. ನಾನು ಇಲ್ವಾ ಇಲ್ಲಿ ನೋಡ್ಕೊಳಕ್ಕೆ? ಆಯ್ತು. ನೀ ಬಂದ್ ಮಾಡೋದು ಅಷ್ಟಾಗೈತೆ. ನಾನು ಬರ್ತೀನಿ. ಯೋ ಸಿಂಧೂರಯ್ಯ, ಬುಯ್ಯೋ ಇಲ್ಲಿ. ಅಪ್ಪನೇ ಆಗ್ಲಿ ಸ್ವಾಮಿ. ನೋಡು, ಕೊಡೋದು ಮಾಡೋದು ಏನಿದ್ರು ಒಟ್ಟಿಗೆ ನಿಮ್ಮ ಮಗಳಿಗೆ ಹೀಲೆ ಕೊಟ್ಟು ಕಳಿಸ್ಬಿಡು. ಆಮೇಲೆ ಮಗಳು ನೋಡ್ತೀನಿ ಅಂತ ನೀವ್ ಯಾರು ಬರ್ಕೊಡುದು ನಮ್ಮ ಮನೆಗೆ. ಹಾಗಂದ್ಬಿಟ್ರೆ ಹೇಗೆ ಸ್ವಾಮಿ? ಹಂಗೆಯ, ನಮ್ ಪದ್ಧತಿನೇ ಹಂಗೆಯ. ಕೊಟ್ಟ ಹೆಣ್ಣು ಕುಲಕ್ ಹೊರಗೆ. ಯಾವಾಗ ನಿಮ್ಮ ಮಗಳನ್ನ ನಮ್ಮ ಮನೆಗೆ ಮದುವೆ ಮಾಡಿ ಕೊಟ್ರು ಅಲ್ಲಿ ನಿಮ್ ಋಣ ತೀರ್ತು. ವರ್ಷಕ್ಕೆ ಒಂದ್ಸರಿನಾದ್ರೂ ಸಾಧ್ಯವಿಲ್ಲ. ನಮ್ದು ದೊಡ್ಡ ಮನೆತನ. ನಮ್ಮ ಮನೆ ಬರೋರು ಹೋಗೋರು ಶ್ರೀಮಂತರು. ಮತ್ತೆ ನೀ ಬಂದು ನಿಂತ್ಕೊಂಡ್ರೆ ನನಗೆ ಅವಮಾನ ಆಯ್ತದೆ. ನೀವು ಬರೋದೇ ಬೇಡ. ನಿನ್ ಮಗಳ ಕಷ್ಟ ಸುಖ ನನ್ನಿಷ್ಟ. ಅದನ್ಬೇಡಿ ಸ್ವಾಮಿ. ಯಾವಾಗ್ಲಾದ್ರೂ ಒಂದ್ಸಾರಿ, ಒಂದ್ ಅರ್ಧ ಗಂಟೆ ಆದ್ರೂ ನಾನೊಬ್ಬ. ಏನ್ರಯ್ಯ ಗೋಳು ನಿಮ್ದು? ಈಗೇನ್ ಪ್ರಮೋದಾನ್ ಕಳಿಸ್ಕೊಡ್ತಿರೋ ಇಲ್ಲ ನಿಮ್ ಮನೇಲೆ ಇರಿಸ್ಕೊಳ್ತಿರೋ? ನಿಮ್ ಭಾಗಕ್ಕೆ ಸತ್ತು ಅಂತ ಕಳಿಸ್ಕೊಳಯ್ಯ. ಆಯ್ತು ಸ್ವಾಮಿ, ಇನ್ಮೇಲೆ ನನ್ನ ಮಗಳಿಗೆ ತಂದೆ ತಾಯಿ ಎಲ್ಲ ನೀವೇ ಸ್ವಾಮಿ. ಅದು ಧರ್ಮ. ಪ್ರಮೋದ, ಬರವ. ಸುಖವಾಗಿ ಬಾಳುವ. ತುಪ್ಪದ ಕರೆದು ಹಪ್ಪಳ ಗಂಡಿಗೆ ತುಪ್ಪದ ಕರೆದು ಹಪ್ಪಳ ಗಂಡಿಗೆ ತುಪ್ಪದ ಕರೆದು ಹಪ್ಪಳ ಸಂಡಿಗೆ ತುಪ್ಪದೆ ಕರೆದು ಚಪ್ಪರಿಸಲು ಬಾಳೆ ಉಪ್ಪೇರಿಗಳು ಒಡಿಪುದೆಂತೋ ಚಿತ್ರಾನ್ನ ಒಡಿಪುದೆಂತೋ ಚಿತ್ರಾನ್ನ ರಿಫೈನ್ ಆಯಿಲ್ ಮಾಡಿದ್ದ ಜಿಲೇಬಿ ರಿಫೈನ್ ಆಯಿಲ್ ಮಾಡಿದ ಜಿಲೇಬಿ ಒಡಿಪುದೆಂತೋ ಅಡಿಗೆಯ ಇಂತಿಷ್ಟು ವರ್ಷಕ್ಕೆ ಒಳ್ಳೆಗಾರಿಗೆ ಇವತ್ತು ತಿಂದವರು ಸಾಮ ಮಲಗಬೇಕು. ಆ ಪೆಟ್ಟಿ ತಂದು ನನ್ನ ಕೊಡಲಿಡು.
ಯಾಕೆ ಕರ್ಕೊತೀನಿ ಅಂತ್ಲೆ 3 ಮಕ್ಕಳ ತಾಯಿ ಆಗಿದೀಯಾ ನಿನ್ ಮೂತಿಗೆ ಮಂಗಳಾರತಿ ಮೇಲೆ ಕೇಳು ನಡೆ ಒಳಗೆ. ಆ ಸೀರೆ ಒಳಗೆ ಬಿಚ್ಕೊಡು, ಹಾಳಾಗುತ್ತೆ, ಬಿಚ್ಕೊಳ್ಳಿ. ತಗೋ, ನಡಿ. ಅಮ್ಮ, ತಮ್ಮಣ್ಣಿ ಆರ್ತಿಗೆ ಹಾಕಕ್ ₹1 ಕೊಟ್ಟಿದ್ದ, ಅದು ನನಗೆ ಉಳಿತು. ಜಾರ ಮಾಡಿ ಚಿತ್ರಾನ್ನ ಗಮ್ಮತ್ತುಂಟು ಗೊತ್ತುಂಟ. ಜಿಲೇಬಿ ಒಂದು ದೊಡ್ಡ ನಮೂನೆ ಆಗಿದೆ. ನನ್ನ ಮನೆ ಹಾಳು ಮಾಡುತ್ತಿಲ್ಲೋ, ಯಾರು ಮಾಡುತ್ತಿಲ್ಲ. ಇನ್ನು ಬುದ್ಧಿಗೆ ದೊಡ್ಡ ಶಾಪವೇ ಹಾಕಿದ್ರು. ಬೀಗರು ಬರುವುದಿಲ್ಲವ? ಅವನೊಂದು ಊಟ ಮಾಡುವುದು ಬೇಡವಾ? ಬೀಗ ಯಾಕೋ ಹೊರಗೆ ಹೋಗ್ತಾರೆ? ಕೊಟ್ಟ ಹೆಣ್ಣು ಕುಲ ಹೊರಗೆ ನಾವು ಋಣ ತೀರ್ತು. ಒಂದ್ ಜೀರಿಗೆ ಸಾರು ಮಾಡಿದ್ರೆ ನಾವು ತಿಂತಿರಲ್ವೇ? ಹೋಗಲಿ ಬಿಡು ಮಾರಾಯ, ಹೋಗಲಿ ಬಿಡು. ತೋಟದಾಡುಗಳು ಊಟ ಮಾಡಲಿ. ತೋಟದಾಡುಗಳ ಅಯ್ಯೋ, ನೀನು ಮನೆ ಹಾಳಾಗ ಹೋಗ. ನಮ್ಮ ಅಪ್ಪನಿಗೆ ನಾನು ಮಗನು, ನೀನು ಮಗನು. ಆ ಕರ್ಮದ ಅಪ್ಪನಿಗೆ ನಾನೇ ಯಾಕೆ ಮಗ ಆಗಿ ನೀನೇನೋ ಮಗ? ನೋಡು, ಇವತ್ತು ಸಂತರಿ ಜಿರವೆಲ್ಲ ಮಾಡಿ ಸಂಜೆ ಹೊತ್ತಿಗೆ ದುಡ್ಡಾಗಿ ಮಾಡಿಟ್ಟಿರುವೆ. ಇದನ್ನೆಲ್ಲ ಬಿಸಿಲು ಒಣಗಿಸಿ ಸಂಜೆ ಹೊತ್ತಿಗೆ ಡಬ್ಬದಲ್ಲಿ ಹಾಕಿಟ್ಟಿರುವೆ. ಚಿತ್ರಾನ್ನ ಮಾಡಂಗಿಲ್ಲ? ಹೇಳೋದಷ್ಟು ಮಾಡು. ಗೊತ್ತಾ, ಆ ಶಿವ ಮನೆ ಒಳಗೆ ಬರೋದು ಹೊರಗಾಗಿ ಇದನ್ನೆಲ್ಲ ಮಾಡ್ತಿರ್ವೆ. ಅಂತ ಬುರ್ಣ ಶಿವ ಇವನು ಗಾನಗಳ ಕಾರಣ ಇವ ದ್ಯಾವರೇ. ಇವನು ಸತ್ತರೆ ನರಕದಲ್ಲಿ ಒಂದು ಓಟ ನೀರು ಕೊಡಬೇಡಿ. ಯಾಕೆ ಹೇಳ್ತಿದ್ದೀರಾ? ಏನಾಯ್ತು? ಏನಿಲ್ಲ. ಶ್ಯಾಮ್ಲಾ ಶ್ಯಾಮ್ಲಕ್ಕ ನೆನ್ಸ್ಕೊಂಡು ನಡ್ತಿದ್ದೀರಾ? ಅಲ್ಲ, ಶ್ಯಾಮ್ಲಾನ್ ಮದುವೆ ಮಾಡ್ಕೊಂಡು ಬಂದಾಗ ಹೀಗೆ ಮೊದಲನೇ ದಿವಸ ರಾತ್ರಿ ಎಷ್ಟೊಂದು ತರ ತಿಂಡಿ ಇಟ್ಟಿದ್ರು ಗೊತ್ತಾ? ಶ್ಯಾಮ್ಲಕ್ಕ ತುಂಬಾ ಹಣವಂತರು. ಅವ್ರ ಮನೆ ಎಲ್ಲ ಮಾಡಿದ್ರು. ನಾನ್ ಬಡವ್ರ ಮನೆಯವಳು, ಅರಿಕೆನಲ್ಲಿ ಬಂದ್ಬಿಟ್ಟೆ. ಹೋಗ್ಲಿ ಬಿಡು. ಆದ್ರೆ ನೀನು ಶ್ಯಾಮ್ಲಾ ಹಾಗೆ ನೇಣು ಹಾಕೊಂಡು ಸತ್ತು ಹೋಗ್ಬೇಡ. ಹೌದು, ಶ್ಯಾಮ್ಲಕ್ಕ ಯಾಕೆ ನೀನ್ ಹಾಕೊಂಡು ಸತ್ತೋದ್ರು? ಯಾಕೋಪ್ಪ ಗೊತ್ತಿಲ್ಲ. ಶ್ಯಾಮ್ಲಾನು ನಿನ್ನ ಹಾಗೆ ಚೆನ್ನಾಗೇ ಇದ್ಲು. ಅವಳಿಗೆ ಬೆಕ್ಕಿನ ಕಣ್ಣು. ಅಮ್ಮ ಯಾವಾಗ್ಲೂ ಬೆಕ್ಕಿನ ಕಣ್ಣೋಳೆ ಅಂತ ಬೈತಾನೇ ಇದ್ಲು. ಒಂದಿನ ಅತ್ತೆ, ಮಾವ, ಕಾಫಿ ತಗೊಳ್ಳಿ. ಬೆಳಗ್ಗೆ ಬಂದ್ರೆ ಹಾಳ ಮಗ ತೋರ್ಸಕ್ಕೆ ಯಾಕೆ ಬಂದೆ? ಅವ ಎಲ್ಲ ಹೊಳ್ಳ ಸತ್ತಾನೆ, ಅವನ್ ಕೈ ಕೊಡ್ತಾರೆ. ಅಯ್ಯೋ ಬೆಳಗಿನ ಜಾವ ನಮ್ ರೂಮಿಗೆ ಬಂದು ನಿನ್ನ ಅನಿಷ್ಟ ಮುಖ ತೋರಿಸ್ಬೇಡ ಅಂತ ಎಷ್ಟು ಸಲ ಹೇಳೋದು. ಬೆಳಗ್ಗೆದ್ದು ನಾನು ನಮ್ಮ ಯಜಮಾನ್ರ ಮುಖಾನೇ ನೋಡೋದು. ಹೋಗಿ ನಾನು ಹೆಂಡತಿ ಮುಖ ನೋಡೇ ಹಾಕಿ ಬಿಡು. ಯಾರೇ ಏನಿದು? ನಿಂಗೆ ನನ್ಗೆ ಈ ಕರ್ಮ ಗಂಟು ಬಿದ್ದಿರೋದು. ಸೊಸೆ ಅಂತಂದ ರೀತಿ ನೋಡಿ ಒಂದು ಕಾಲು ಕುಂಟು, ಕಣ್ಣು ಬೆಕ್ಕಿನ ಕಣ್ಣು, ಅನಿಷ್ಟ ದರಿದ್ರ. ನಿಮ್ಮಪ್ಪ ನನ್ನ ಕಾಲಿಗೆ ಬಿದ್ದು 5 ಸೇರ್ ಬಂಗಾರ ಕೊಟ್ಟ. ಅದಕ್ಕೆ ನೀನ್ ಹೇಗಿದೆಯಾ ಅಂತ ನಾನು ನೋಡ್ಲಿಲ್ಲ. ಅವ್ರು ಮಾಡಿದ್ದೆ ಮದುವೆ, ನಾನು ತಂದಿದ್ದೆ ಸೊಸೆ. ನನ್ನ ಮಗನ ಹಣೆ ಬರ. ಹೋಗೋ, ಕೆಲಸ ನೋಡೋಗು. ಬಟ್ಟೆಲ್ಲ ಒಗೆದಾಕಿ ಬಾವಿಲಿ ನೀರ್ ಸೇರಿ ಅಡಿಗೆ ಮನೇಲಿ ತುಂಬಿಸು. ಅದೆಲ್ಲ ಆಗ್ಲೇ ಮಾಡಾಯ್ತೋತಿ. ಇಷ್ಟು ಬೇಗ ಎಲ್ಲ ಮಾಡಿಬಿಟ್ಟ. ಸರಿ, ಬೈತಾನೇ ಇದ್ಲು. ಅವಳ ಕಾಲು ಸ್ವಲ್ಪ ಕುಂಟು ನೋಡು. ಹೀಗೆ ನಡೀತಾ ಇದ್ಲು. ಎಲ್ಲಿ ನಿನ್ ಕಾಲು ಹೇಗಿದೆ ನೋಡೋಣ. ಗೌರಿ ಅಲ್ಲ, ಗೌರಿ ಇವತ್ತು ರಾತ್ರಿ ಎಲ್ಲ ಕೊಕ್ಕೆ ಕಾಯ್ಕೊಂಡಿದ್ದು. ಹಂಗೆ ಒಂದು ಬಿಸಿನೀರು ಕಾಯಿಸು ನಡಿ. ಗೌರಿ ಇರೋದು ಇವತ್ತೇ ಆಗ್ಬೇಕಾ? ಒಳ್ಳೆ ದನಗಳ ಕಾಟ ನನಗೆ. ಹೋಗು.
ಭುಜಂಗಗಾರುಡಮಣಿಗೆ ತ್ರೈಲೋಕ್ಯ ರಕ್ಷಾಮಣಿ ಗೋಪಿಲೋಚನ ಚರತ ಕಾಂಬುಜಮಣಿಗೆ ಸೌಂದರ್ಯ ಮುದ್ರಾಮಣಿ ಬಾಮ ಬಾ. ಹೊಳ್ರೆ ಸ್ನಾನ ಮಾಡಾಯ್ತು. ನನ್ಗೇನಾದ್ರೂ ಕೆಲಸ ಇದ್ರೆ ಹೇಳಿ, ಮಾಡ್ತೀನಿ. ಸದ್ಯ ಒಂದು ಅರ್ಜೆಂಟ್ ಕೆಲಸ ಉಂಟು, ಹೇಳ್ತಾನೆ. ಇದು ಮೊದಲು ಮಾಡು. ತಿಂಡಿನೇ ಎಲ್ರಿಗಿಂತ ಮುಂಚೆ ನಾನೇ? ಹೌದು, ಹೊಸದಾಗಿ ಸೊಸೆಯಾಗಿ ಬಂದಗಳು ನಸನಸ ಮಾಡಿದ ಬಿಸಿ ಬಿಸಿಯಾಗಿ ದೋಸೆಯನ್ನಷ್ಟು ಹೊಡೆದು ಬಿಡಬೇಕು. ಇಲ್ಲ ಅಂತ ಹೇಳಿದ್ರೆ ಈ ಮನೆಯಲ್ಲಿ ಹೊಟ್ಟೆಗೂ ಹಾಕಿದ ಚಟ್ಟವನ್ನು ಕಟ್ಟಿ ಬಿಡ್ತಾರೆ, ಗೊತ್ತುಂಟ? ಈ ಮನೆ ಕಾಲಿಡ್ತಿದ್ದಾಗೆ ಯಾಕೋ ತುಂಬಾ ಭಯವಾಗ್ತಿತ್ತು. ಈಗ ನಿಮ್ಮನ್ನ ನೋಡಿದ್ರೆ ನನ್ ತಂದೆನೇ ನನ್ ಜೊತೆಲಿದ್ದಾರೇನೋ ಅನ್ಸತ್ತೆ. ಆಯ್ತು ಬಾಲೆ, ನಿನ್ನನ್ನು ನಾನು ಜೋಪಾನ ಮಾಡುತ್ತೇನೆ. ಪ್ರಮೋದ, ನೀನು ಮಾತ್ರ ಈ ಮನೆಯಲ್ಲಿ ಬಹಳ ಎಚ್ಚರದಿಂದ ನಡೆಯಬೇಕು. ಉಂಟದು ನಾ ಹೇಳಿದ್ದು ಗೊತ್ತಾಯ್ತಲ್ಲ. ಶ್ಯಾಮಲೆ ಮದುವೆಯಾಗಿ ಈ ಮನೆಗೆ ಬರುವಾಗ ಒಡವೆ ಹಣ ಚಿನ್ನ ಎಂತೆಲ್ಲ ತಂದಿದ್ದವು. ಅವಳು ಸತ್ತ ನಂತರ ಈ ಕಲ್ಕೂರ ಅಂತಾದೇ ಒಂದು ಹೆಣ್ಣನ್ನು ಆಡಿಸುತ್ತಾನೋ ಏನೋ ಒಂದು ನಿಲ್ಲಿಸಿದ್ದೆ. ಅದು ಬಿಟ್ಟು ನಿನ್ನನ್ನು ಹೇಗೆ ಒಪ್ಪಿಕೊಂಡ ಎಂಬುದೇ ನನಗೊಂದು ಚಿದಂಬರ ರಹಸ್ಯ ಆಗಿ ಉಂಟು. ಅತ್ತೆಯವರು ಇದಕ್ಕೆ ಒಪ್ಕೊಂಡಿದಾರಲ್ಲ? ಜಗ್ಗಿಸಿ ಒಗ್ಗರಣೆ ಹಾಕ, ಹಾಗೆಲ್ಲ ಒಂದು ಅತ್ತಯ, ಅದು ಒಂದು ಕಟ್ಟ. ಈ ಮನೆಯಾಗ ಓದೋನೊಬ್ಬ, ಓಡಾಡ್ಕೊಟ್ಟಿನವನೊಬ್ಬ. ಓದವನೇ ಹೊರಗಡೆ ಓಡೋದು ಓದ್ತಾವ್ರೆ. ಮನೆಯೆಲ್ಲ ಯಾಪಾಟಿ ದೀಪ ಉಳಿಸೋರೆ. ಇದೇನು ಈ ಸಾರಿ ಲೇಟ್ ದೀಪ ಚಾರ್ಜು 60 ರೂಪಾಯಿ ಬಂದೈತಿ. ಇವ್ರ ಅಪ್ಪನ ಮನೆ ಗಂಟ. ಏನಿಲ್ಲ, ಅಟ್ಟಿಯಾಗ ಒಂದು, ಅಡಿಯ ಮನೆಯಾಗ ಒಂದು 2 ಸಾಕು. ಅಪ್ಪ ಏನ್ರಿ ರಜದಾಗ ಊರಿಗೆ ಬರಕ್ಕಿಲ್ಲ ಅಂತೇಳಿ ಜಮಾ ಮಾಡ್ಕೊಂಡು ಹೋಗಿದ್ದೆ, ಊಟದೊತ್ತಿಗೆ ಹಾಜರಾಗ್ಬಿಟ್ಟಿದೆಯಲ್ಲ. ಬಂದ್ರೆ ಏನಂತೆ? ಈ ಮನೆ ನಿಮ್ದು ಅಲ್ಲ, ನಂದು ಅಲ್ಲ, ನಮ್ ತಾತಂದು. ನೀವ್ ಹಾಕೋ ಅನ್ನಕ್ಕೆ ಬೇಕಾದ್ರೆ ತೋಟದಲ್ಲಿ ದುಡಿತೀನಿ. ಅಮ್ಮ, ಆ ತಾತನ ದೊಡ್ಡ ಮಗ ಕಣ ನಾನು. ಲೇ ದುಡಿಯವನ ನೀನು, ಎಲ್ಲ ದುಡ್ಡಿದ್ರೆ ಒತ್ಕೊಂಡು ಹೋಗೋನು. ಮತ್ತೆ ಹಾಕ್ಬೇಕಾಗಿ ಬಂತಲ್ಲಪ್ಪ. ಅಯ್ಯಯ್ಯೋ, ಬಿದ್ದೋರ್ನ ಕೈ ಹಿಡಿದು ಮೇಲೆ ಕೆತ್ತೋ ಅಷ್ಟು ಕರ್ಣ ಇಲ್ವೇ? ಬೇಕಾದಷ್ಟಿದೆ. ಆದ್ರೆ ನೀವೇನಾದ್ರೂ ತಿಳ್ಕೊಂಡ್ರೆ? ನೀವ್ ಒಳ್ಳೆಯವರು ಅಂತ ಪದೇ ಪದೇ ಹೇಳ್ಬೇಕೇನೋ. ನಿಮ್ ಪ್ರಮೋದತ್ತಿಗೆ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಅಯ್ಯ, ಮುಖ ಯಾಕ್ರಿ ಆತರ ಮಾಡ್ಕೊಂಡ್ರಿ? ಬಂದಿದ್ದೆ ತಡ. ನಿಮ್ ಅತ್ತೆ ಹೇಗಿದ್ದಾರೆ ಅಂತ ಕೇಳ್ತೀರ ಹೊರತು ನಾನು ಹೇಗಿದ್ದೀನಿ, ಏನ್ ಕತೆ ಅಂತ ಒಂದ್ ಮಾತು ಕೇಳಬಾರ್ದೆ? ನಿಮ್ಗೇನಾಗಿದೆ? ನನಗ್ ನಿಮ್ದೇ ಯೋಚನೆ. ಹಗಲೆಲ್ಲ ನೆನಪಾಗಿ ಕೊಲ್ತೀರ, ಇರುಳೆಲ್ಲ ಕನಸಾಗಿ ನನ್ನ ಕಾಡ್ತೀರ. ಅಯ್ಯೋ ಅಯ್ಯೋ ಅಯ್ಯೋ, ಈ 4 ಪಾತ್ರೆ ಎಲ್ಲ ಇಷ್ಟೊತ್ತಲ್ಲ ಉಜ್ಜೋದು? ಒಯ್ಯಲ್ಲ ಮಾಡ್ಕೊಂಡು ಕೂತಿದ್ವಿ ಏನು? ಬೆಳೆ ಉಜ್ಜು, ಆಮೇಲೆ ಬಟ್ಟೆ ಒಗಿತೀನವ. ಏನಮ್ಮಿ ಮತ್ತೆ ಮಣ್ಣ ಹಾಕುತ್ತಾ ಇದೆಯಾ? ನಿನಗೆ ಎಷ್ಟು ಸಾರಿ ಹೇಳಿದ್ದೀನಿ ಬೂದಿ ಹಾಕುಚ್ಚು ಅಂತ. ಮಣ್ಣ ಹಾಕುತ್ತಾ ಇದೆಯಲ್ಲ, ಪಾತ್ರೆ ಸಮುದಾಯಕ್ಕಿಲ್ಲ. ಅಯ್ಯೋ ಅಯ್ಯೋ, ಒಂದ್ ಗಾಡಿ ಪಾತ್ರೆ ಇದೇನು ಇಷ್ಟ ಆಯ್ತಲ್ಲ. ಇರೋದೇ ಅಷ್ಟೇ ಸ್ವಾಮಿ, ಇರೋದೇ ಅಷ್ಟೇ. ಈ ಪಾರ್ಟಿ ಸೀರೆ ಉಟ್ಕೊಂಡು ನೀನು ಈ ಕೆಲಸ ಹೆಂಗ್ ಮಾಡ್ತಾ ನನ್ಗೆ ಗೊತ್ತೈತಿ. ಸಿಕ್ಕಿದ ಪಾತ್ರೆ ಒಂದಿನ ಕಲ್ಪಿಸಿದ ಮುಟ್ಟೋಯ್ತಿರ್ತಿಯಲ್ಲ. ನಾವೇನ್ ಕಂಡೇ ಇಲ್ಲ. ಇವತ್ತಿನ ಕೆಲಸ ಬೇಡ, ಹೊಟ್ಟವು ಬೇರೆ ಬಿಡಿ. ಹೋಗು. ಏನ್ ನೀವು ಈ ಬಂದ್ರೆ ನಡೆಯೋದೇನು? 1 2 3 4 5 6 7 8 ಸರಿಯಾಗತ್ತೆ. ನೋಡ್ದೇನವ ಪ್ರಮೋದ, ಇರೋದು 4 ಪಾತ್ರೆ, ಇದನ್ನ ಉಜ್ಜ ಕೈಲಾಗಕ್ಕಿಲ್ಲ ಅಂತೇಳಿ ಕೆಲಸನೇ ಬಿಟ್ಟು ಹೊಟ್ಟೋದಲ್ಲ ಅವಳು. ಎಷ್ಟು ಕೊಬ್ಬೈತೆ ಅವಳಿಗೆ.
ಮನೇಲಿರೋ ಕೆಲಸ ಎಲ್ಲ ನೀನೇ ಮಾಡ್ತೀಯ. ಈ ಕೆಲಸನ ಮಾಡೋದು ನನಗೆ ಯಾಗವ ಮನಸ್ಸು ಬರುತ್ತೆ ಹೇಳಕ್ಕೆ. ಪರವಾಗಿಲ್ಲ ಮಾವ, ನಾನೇ ಮಾಡ್ತೀನಿ. ದೇವ್ರು ನೀವು ಒಳ್ಳೇದ್ ಮಾಡ್ಲವ. ಹಸು ಹುಲ್ಲಾಕ್ಬಿಟ್ಟು ಬೇಗನ ಪಾತ್ರೆ ಉಜ್ಬಿಡವ. ಅಷ್ಟು ಬೇಗ ಹೇಗೋ ಮುಂದಿಸುವ ಶಿವ ಅಂತ ನುಂಗ್ಬಿಟ್ಟಮ್ಮ. ಗಂಟು ನುಗ್ಗು ಗಂಡು ಮಗು ಆಯ್ತಲ್ಲವ. ಗಂಟಲು ವಿಶಾಲವಾಗಿ ಉಂಟು. ಒಳ್ಳೆ ಅನ್ನ ಬೇಕು. 3 ರೂಪಾಯಿ ಅಕ್ಕಿ ಬೇಡ, ಅನ್ನ ಮಾಡುವುದು ಮನ್ನಾ ಮಾಡಿದೆ, ಅದು ಗೊತ್ತುಂಟ. ಖಾಲಿ ಆಯ್ತು, ಹೇಳು. ಒಳ್ಳೆ ಸುಳ್ರೆ ಮುಚ್ಚಿಟ್ಕೊಂಡು ಇಲ್ಲ ಅಂತೀರಾ? ನಾನು ಮುಚ್ಚಿಟ್ಟುಕೊಳ್ಳುವುದ? ನೀನು ಎಂತ ಮಂಡ್ಯ ಹಾಗೆ ಬಂದೀಗ ಅಮ್ಮ 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 ಜಗ್ಗಿಸಿ ಒಗ್ಗರಣೆ ಹಾಕ. ಅದನ್ನು ನೀನಲ್ಲಿ ನೋಡಿಕೊಂಡಿದ್ದೀಯೋ ಬಚ್ಚಿಟ್ಟಿದ್ದಲ್ಲ. ಒಳ್ಳೆ ಗಡವ ಬೆಕ್ಕಿನ ಹಾಗೆ. ಇದೇನಿದು ಈ ತರ ಶುರು ಮಾಡ್ಕೊಂಡ್ಬಿಟ್ರಿ? ಯಜಮಾನ್ರು ಗೊತ್ತಾದ್ರೆ ಚೆನ್ನಾಗಿರಲ್ಲ ಅಂದ್ರೆ. ಅಮ್ಮ ನೀವೇ ಹೇಳಿ, ಕೊಡು ಜುಗ್ಗನ ಮನೆಯಲ್ಲಿ ಕಳ್ಳರು ಮಾತ್ರ ಇರ್ಲಿಕ್ಕೆ ಸಾಧ್ಯ. ನನಗೆ ಪ್ರಮೋದಳಿಗೆ ಒಂದಿಷ್ಟು ಕೂಲಿ ಬೇಡವ, ಅದಕ್ಕೆ ಅಲ್ವಾ ಮುಚ್ಚಿಟ್ಟಿದ್ದು. ಎಂತದು ಇದು? ನನ್ನ ಬಳಿ ಬೇಡ. ಮತ್ತೆ ನೋಡು ಮೆಲ್ಲಿಗೆ ಬಾಬಾ. ಎಂತ ಹೊಟ್ಟೆ ಹಸಿದೆಯಾ? ನಾನು ಎಂತ ಮಾಡ್ಲಿ? ಬಚ್ಚಿಟ್ಟಿದ್ದ ಅನ್ನ ಎಲ್ಲ ನಿನ್ನ ಬಣ್ಣ ಗಂಡ ನುಂಗಿ ನೀರು ಕುಡಿದು ಹೋದ. ಹೋಗ್ಲಿ ಬಿಡಿ, ಊಟದ ಯೋಚನೆ ರಾತ್ರಿ ಮಾಡಿದ್ರಾಯ್ತು. ಹೋಗಣೆ ಬರೀಲಿ. ನೀನಂತ ನನ್ನ ಸುಮಾರು ಅಂತ ನೆನೆಸಿದೀಯಾ? ನಾನು ಬೇರೆ ಕಡೆ ಬಚ್ಚಿಟ್ಟಿದ್ದೇನೆ ಅನ್ನ. ಎಂತ ಗೊತ್ತಿ ಜಾಸ್ತಿ ಉಂಡು. ನೋಡಿದ್ಯಾ ಮಕ್ಕಳ ಊಟ ಮಾಡಿ ಮುಗಿಸುವ. ಹುಚ್ಚು ಮುಂಡೆ ಮದುವೆಯಲ್ಲಿ ಉಂಡೆ ಉಂಡೆ ಜಾಣ ಅಲ್ಲವ ಅಂದು. ಯಾಕೋ ಶಿವಣ್ಣ, ಏನು ಆಯ್ತು? ಹೊಟ್ಟೆ ಬಾರ ತಮ್ಮಣ್ಣಿ. ಕಡಿಮೆ ತಿನ್ಬಾರ್ದಾ? ನಾನ್ ಕಡಿಮೆ ತಿನ್ಬೇಕು ಅಂತ ಕೂತೆ. ಅವ್ ಹೊಳ್ಳ ಇಲ್ಲ, ಅವನ್ ತುಂಬ್ತಾನೆ ಇದ್ದ ತಟ್ಟೆನ. ನಾನು ತುಂಬ್ತಾನೆ ಇದ್ದೆ ಏನ ಹೊಟ್ಟೆನ. ಅದಕ್ಕೆ ನಿನ್ನ ಹತ್ರ ಪುಸ್ತಕ ಪೆನ್ಸಿಲು ತಗೊಂಡು ಹೋಗೋಣ ಅಂತ ಬಂದೆ. ಅದ್ ಸರಿ, ಹೊಟ್ಟೆ ಭಾರ ಆದ್ರೆ ಪುಸ್ತಕ ಪೆನ್ಸಿಲ್ ಯಾಕೆ? ನನ್ ಹೆಂಡತಿ ನನ್ಗೆ ಅಕ್ಷರನೆಲ್ಲ ಹೇಳ್ಕೊಡ್ತಾಳಂತೆ. ನನಗ್ ಓದೋಕೆ ಬರೆಯೋಕೆ ಬಂದ್ರೆ ಏನ್ ತಿನ್ಬೇಕು, ಎಲ್ ತಿನ್ಬೇಕು, ಹ್ಯಾಗ್ ತಿನ್ಬೇಕು, ಎಷ್ಟ್ ತಿನ್ಬೇಕು, ಯಾವಾಗ ತಿನ್ಬೇಕು, ಹೇಗಿರ್ಬೇಕು, ಇದೆಲ್ಲ ಬೇರೆಯವ್ರು ಹೇಳೋಕ್ ಮುಂಚೆ ನನಗೇ ಗೊತ್ತಾಗುತ್ತಂತೆ. ಹೌದಾ? ಅದ್ಗೆ ತುಂಬಾ ಜಾಣ್ರು ಅಂತ ಕಾಣುತ್ತೆ. ಆದ್ರೂ ನನ್ನಷ್ಟಿಲ್ಲ ಗೊತ್ತಾ. ತಗೋ ಪುಸ್ತಕ, ಪೆನ್ನು. ಇನ್ಮೇಲೆ ಅದ್ಗೆ ಹೇಳ್ದಂಗೆ ಕೇಳ್ಬೇಕು. ಏನು ಹೇಳಿದ್ರೆ ಏನ್ ಕೊಡ್ತೀಯಾ? ಏನ್ ತಂದ್ಕೊಡ್ಬೇಕು? ತಮ್ಮಣ್ಣಿ, ಈ ಸೊಂಟಕ್ ಬಿಕ್ಕೋತಾರಲ್ಲ ಬೆಲ್ಟು. ಬೆಲ್ಟು ಬೆಲ್ಟ್ ತಂದ್ಕೊಡ್ತೀಯಾ? ಕೊಡ್ತೀನಿ. ತಂದ್ಕೊಡ್ತೀಯ ಬೆಲ್ಟು? ಚಡ್ಡಿಗ್ ಚಡ್ಡಿ, ಬೆಲ್ಟಿಗ್ ಬೆಲ್ಟು, ಚಡ್ಡಿಗ್ ಚಡ್ಡಿ, ಚಡ್ಡಿಗ್ ಬೆಲ್ಟು, ಬೆಲ್ಟಿಗ್ ಚಡ್ಡಿ, ಬೆಲ್ಟಿಗ್ ಚಡ್ಡಿ, ಚಡ್ಡಿಗ್ ಬೆಲ್ಟು, ಬೆಲ್ಟಿಗ್ ಬೆಲ್ಟು, ಚಡ್ಡಿಗ್ ಚಡ್ಡಿ. ಊಟ ತಿಂಡಿಗಿಂತ ಹೆಲ್ತಿನೇ ಚೆನ್ನಾಗಿರುತ್ತೆ ಅಲ್ಲ? ಇವತ್ತು ಮಂಗಳವಾರ, ಅದ್ಯಾವುದೋ ಕೆಟ್ಟ ನಕ್ಷತ್ರನಂತೆ, ನಿನ್ನ ಮುಟ್ಟಬಾರ್ದಂತೆ. ಯಾರು ಹೇಳಿದ್ರು? ಅಪ್ಪ ಹೇಳ್ದ ಅಂತ ಅಮ್ಮ ಹೇಳ್ತು. ಮತ್ತೆ ಮುಟ್ಬಿಟ್ರಲ್ಲ? ನೀನು ಒಂಥರ ಕಾಣ್ತಾ ಇದ್ದೆ, ನನಗೊಂಥರ ಆಯ್ತು, ಅದಕ್ಕೆ ಮುಟ್ಟಿದೆ. ಸರಿ ಸರಿ, ಬನ್ನಿ ಓದೂರಂತೆ. ಇವತ್ತು ಹೋಗೋಣ. ನಿನ್ನೆ ಹೇಳ್ಕೊಟ್ಟಿದ್ನೆಲ್ಲ ತಿದ್ದಿದ್ರಾ? ಇವತ್ತು ಬರೀರಿ. ಏನ್ ಬರೀಬೇಕು? ನಿಮ್ಗೇನ್ ಇಷ್ಟನೋ ಅದು. ಜಿಲೇಬಿ. ಅದನ್ನ ಬಿಟ್ರೆ
ನೀನು ಅದನ್ನು ಬಿಟ್ರೆ ಅಮ್ಮ. ಅದನ್ನ ಬರೀರಿ, ಬಾಯಿನ ಹೇಳ್ಕೊಂಡ್ ಬರೀರಿ. ಮಾತ್ ಮಾವತ್ತು ಬಾಯಿನ ಹೇಳ್ಕೊಂಡು ತಿತ್ತಾ ಇರಿ. ಅತ್ತೆ ಅತ್ತೆ ರೇ ರೇ ಅತ್ತೆ ನಿಮ್ಗೇನ್ ಬಂತ್ರಿ? ಇಲ್ಲಿ ಮಲಗಿದ್ದೀರಾ? ಅತ್ತೆ ಅತ್ತೆ ಬಂದೆ ಇರೇ. ಏನದು? ಬಂಗಾರ ಅಂತ ನಿದ್ದೆ ಹಾಳಾಗೋಯ್ತು. ಅನಿಷ್ಟ ಎಲ್ಲಿ ಬಂದು ಸೇರ್ತೋ ಏನೋ ನಮಗ್ ಬಂತು ಗೋಚಾರ. ಬಾರೇ ಬಾ, ನಿದ್ರೆ ಎಲ್ಲ ಹಾಳು ಮಾಡ್ಬಿಟ್ಟು ಅನಿಷ್ಟ. ಇಲ್ಲ, ಒಬ್ಳೆ ಆಗತ್ತೆ ಇರೋದು. ಮೈಲಿ ಮೈಲಿ ಯಾಕೆ ಹೆದರಿಕಾಗುತ್ತೆ? ಅಭ್ಯಾಸ ಆದ್ರೆ ಎಲ್ಲ ಸರಿ ಹೋಗುತ್ತೆ. ಸಾಮಾನು ಇಲ್ಲೇ ಬಿತ್ಕೋತಾ ಇದ್ರು, ನೀನು ಇಲ್ಲೇ ಬಿತ್ಕೋ. ಏನು ಮಾಡ್ಬಿಟ್ಟು ಒಳ್ಳ ನನ್ ಬಾವಿ ನೀರೆಲ್ಲ ಹಾಳು ಮಾಡ್ಬಿಟ್ಟಲ್ಲೋ. ನಿನ್ನ ಬಾಯಿಗೆ ಜಗ್ಗಿಸಿ ಒಗ್ಗರಣೆ ಹಾಕ. ನೀರಲ್ಲಿ ಹೋಯ್ತಾ? ಅಲ್ಲೇ ಇಲ್ಲವಾ? ಒಳ್ಳ ಹೇಳ್ತಾರ ಅಲ್ಲೋ, ಇಲ್ಲಿ ಮತ್ತೆ ಹೋಗಿ ನನ್ ಬಾವಿ ನೀರಾಗ್ಬೇಕಾ? ಪಕ್ಕದಲ್ಲಿ ಒಳ ಹರಿತಿರ್ಲಿಲ್ಲ, ಅಲ್ಲೂ ಹೋಗ್ಕೋಬೇಕಾಯ್ತು. ಇಡೀ ಬಾವಿ ನೀರೆಲ್ಲ ಹಾಳು ಮಾಡ್ಬಿಟ್ಟಲ್ಲ. ಹೌದು, ನಿನ್ನ ಪಂಚ ಹೋದ್ರೆ ನೀರು ಹಾಳಾಗುವುದಿಲ್ಲ, ನನ್ನ ಪಂಚ ಹೋದ್ರೆ ನೀರು ಹಾಳಾಗುವುದು ಅಲ್ವಾ? ಬಾವಿ ನಂದರೆ ಬಾವಿನಿಂದ ಹೋಗಿಬಿಟ್ಟು ಸಾಯ್ತಿದ್ದಲ್ವಾ ಬಾವಿ? ಹೋಗು. ಅಲ್ಲೋ, ನವರಾತ್ರಿ ಮುಂಚೆನೆ ನಾರಾಗ ಹರ್ಕೊಂಡ್ಬಿಟ್ಟಿದ್ಯಲ್ಲ. ನಂತರ ನೀವು ಬುರ್ದಾಸ್ ಮಾತಾಡುವುದು. ನಿನ್ನ ಮನೆಯಲ್ಲಿ ಗಿರಲೆ ಉಂಟಲ್ಲ, ಅದು ನಿನ್ನ ಹಾಗೆ. ಇನ್ನೊಬ್ಬರಿಗೆ ಕೊಟ್ಟಿದ್ದನ್ನು ಸೇರಿಸುವುದಿಲ್ಲ. ನನ್ನ ಪಂಚೆಯಲ್ಲಿ ತಿಂದು ಕೂತಿದೆ. ಏನಂತೆ ನನ್ ಜಿಲ್ಲೆ ಅಂತೀರ ನೀನು? ನಿನ್ಗಾಗಲೇ ಪಂಚೆ ತಡ್ಕೊಳಕ್ ದುಡ್ಡು ಎಲ್ಲಿಂದ ತರ್ದು ನಾನು? ನಮ್ಮನೇನ ಹೇಳ್ತದೆ ಮಾತಾಡ್ತೀನಿ. ನಿನ್ನ ಬಾಯಿಗೆ ಜಗ್ಗಿಸಿ ಒಗ್ಗರಣೆ ಹಾಕ. ಯಕ್ಷಗಾನ ಕಂಪನಿ ಇಲ್ಲಿಗೆ ಬಂದಾಗ ಅಲ್ಲಿ ದೋತ್ರವನ್ನು ಕೊಟ್ಟು ನನಗೆ ತಂದು ಕೊಟ್ಟೆ ಅಲ್ವಾ? ನನ್ನ ಕಳ್ಳ ಹಾಕ್ತೀನಿ ನೀನು? ನನ್ನ ಕಳ್ಳ ಹಾಕ್ತೀನೋ? ಹರಿಶ್ಚಂದ್ರ ತೆಗೆದುಕೊಳ್ಳಿಲ್ಲ ದೋತ್ರ.
ನನ್ನ ಮೈ ಮುಟ್ಟೋಷ್ಟು ಧೈರ್ಯ ಬರ್ತಾರ ನಿನಗೆ ಅಯ್ಯ ನಾನು ಏನ್ ತಪ್ಪು ಮಾಡ್ತೇನೆ ಹೊಡಿತೀರಿ ಎಂತದ ನೀನು ಮನುಷ್ಯನ ನಿನ್ನನ್ನ ಕಾಪಾಡಲಿಕ್ಕೆ ಬಂದವ ಅವನನ್ನು ನೀರಿನಲ್ಲಿ ದುಡುವಿಯ ನಿನ್ನ ಬಾಯಿಗೆ ಜಗ್ಗಿಸುವ ಒಗ್ಗರಣೆ ಹಾಕ ನೀನು ಗಂಗೆಯಲ್ಲಿ ಸತ್ತಿದ್ರೆ ಪುಣ್ಯ ಬರುತ್ತಿತ್ತು ನೀನು ಅಂತ ಪುಣ್ಯದವನಲ್ಲ ಪಾಪದವ ಕರ್ಮದವ ಕಂಜೂಸು ಜೂಜಬಿ ಜುಗ್ಗ ದಾನುಶೂರ ಕಾರಣನ ಹೆಸರನ್ನು ಕೆರಸಲಿಕ್ಕೆ ಬಂದವ ನೀನು ಕೊಳತು ಹೊಳತು ಸಾಯುತ್ತೀಯ ಮಗನೇ ಬಾಯಿ ಬಂದು ಬೈತಾ ಇದೆಯಾ ನನಗೆ ಒಂದೇ ಸರಿ ನೀವು ಮಾಡ್ತೀರಿ ಅಂತ ಇಲ್ಲಿವರೆಗೂ ಕಲ್ಕೊಂಡ್ರಿ ಕಲ್ತ್ರು ಹೊಡಿತೀಯ ಕಲಿದಿದ್ರು ಹೊಡಿತೀಯ ಅಲ್ಲ ರೀ ಇದು ಸಭಾಶ್ಗಿರಿ ಶಬಾಷ್ಗಿರಿ ಕಲ್ತ್ಕೊಂಡವ್ರಿಗಿಂತ ಹೇಳ್ಕೊಟ್ಟವ್ರಿಗೇನೆ ಪ್ರಮೋದ ಆಯ್ತೇನಮ್ಮ ಈ ಬೆದ್ದನ ಪಾಠ ಹೇಳ್ಕೊಟ್ಟಿದ್ದು ಏನಮ್ಮ ನೀನು ಮನೆಯಲ್ಲಿ ಕೆಲಸ ಮಾಡ್ತೀಯ ತೋಟದಲ್ಲಿ ಕೆಲಸ ಮಾಡ್ತೀಯ ಕೊಟ್ಟಿಗೆಯಲ್ಲಿ ಕೆಲಸ ಮಾಡ್ತೀಯ ಎಷ್ಟು ಕೆಲಸ ಮಾಡಿದ್ರು ಬೇಸರ ಆಗಲ್ವೇನಮ್ಮ ನಿನಗೆ ಇದರಲ್ಲಿ ಪುರುಸತ್ ಮಾಡ್ಕೊಂಡು ಈ ಬೆಪ್ಪ ನನ್ನ ಮಗನ ಪಾಠ ಬೇರೆ ಹೇಳ್ಕೊಡ್ತೀಯ ನಿನ್ನಂತವಳು ಸೊಸೆಯಾಗಿ ಪಡೆದಿದ್ದು ನಾನು ಮಾಡಿದ ಪುಣ್ಯ ಕಣಮ್ಮ ನೋಡಮ್ಮ ಇವತ್ತು ಪಟ್ನಕ್ಕೆ ಹೊರಟಿದ್ದೀನಿ ಜಮೀನು ಪತ್ರ ವ್ಯವಹಾರ ಕೆಲಸ ಇದೆ ಓದ್ದವಳು ನೀನು ಜೊತೆಲಿ ಬಂದ್ರೆ ಚೆನ್ನಾಗಿರುತ್ತೆ ನೀನು ಬರ್ಬೇಕಮ್ಮ ಅಪ್ಪಯ್ಯ ನಾನು ಬರ್ತೀನಿ ಆ ಶಕನು ಉಂಡೇನೆ ನೆಟ್ಕೊಂಡು ಬಟ್ಟೆ ಹಾಕೊಳ್ಳೋ ಯೋಗ್ಯತೆ ಇಲ್ಲ ಇವನು ಬರ್ತಾನತ್ತೆ ಮನೆ ಸುಮ್ಮನೆ ಬಿದ್ರು ಬೆಪ್ಪ ನನ್ನ ಮಗನ್ ತಂದು ನಂದೇ ಆಯ್ತು ಆಯ್ತು ಸಾವು ಪರಿಹಾರ ಆಯ್ತು ಓ ಶಿವ ಅಪ್ಪಯ್ಯ ಮರ ತಾವು ಕೂತಿರು ಇಲ್ಲ ಒಬ್ರು ಮನೆ ತಕೊಂಡ್ ಬಂದ್ಬಿಡ್ತೀನಿ ನಾನು ಬರ್ತೀನಿ ಅಪ್ಪಯ್ಯ ಅಕ್ಷತ್ರ ಹಂಗಲ್ಲ ಹೋಗ್ಬೇಕಾದ್ರೆ ಹೊಡಿಬಾರ್ದು ನೋಡು ನಾನು ಒಬ್ಬನೇ ಇರೋಕ್ ಭಯ ಆಯ್ತದೆ ರಮೇಶ ಬರ್ತಾನು ತಮ್ಮಣ್ಣಿನ ಅವ್ನು ಬಂದ್ರೆ ಇಲ್ಲ ನಿಂದಿರ್ಸ್ಕೊಂಡಿರೋ ಬರ್ತೀನಿ ಇಲ್ಲ ನಾನು ಕುಂದ್ರಿಸ್ಕೊಂಡಿರ್ತೀನಿ ಅಪ್ಪಯ್ಯ ನೋಡ ಅದೆಲ್ಲ ತಿನ್ಬಾರ್ದು ಒಂದೇ ಒಂದು ಅಪ್ಪಯ್ಯ ಹೋಗ್ಲಿ ಕಣಪ್ಪ ಒಂದು ಬೇರೆ ಚಿಂತೆ ಇಲ್ಲ ಅಪ್ಪಯ್ಯ ಯಾಕಂದ್ರೆ ಹೇಳು ಬರೋ ಸ್ಥಳಕ್ಕೆ ಬಂದೆಲ್ಲ ಕರ್ಕೊಂಡ ನನ್ನ ಮಕ್ಕಳು ಸಿಕ್ಕರು ತಗ ಸರು ಮಾಡ್ಬಿಟ್ಟ ನೀನು ಸರಿಯಾಗಿ ಸಿಗ್ತ ನನಗೆ ಇನ್ನೊಂದ್ರೊಳಗ ಬಂದ್ಬಿಡ್ತೀನೋ ನೀನ್ ಬರೋದ್ರೊಳಗೆ ತಿಂದ್ಬಿಟ್ಟಿರ್ತೀನಿ ಅಪ್ಪಯ್ಯ ನೀನ್ ಬರವ ಇಲ್ಲ ಇದು ಬರವಾ ಬಾ ಓ ನಮಸ್ಕಾರ ಬುದ್ಧಿ ನಮಸ್ಕಾರ ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳವ ಏನ್ ಸಮಾಚಾರ ನೋಡಿ ಬುದ್ಧಿ ನಾವು ಆಲೆ ಊರಿನವ್ರು ಬುದ್ಧಿ ನನ್ನ ಹೆಸರು ಸೋಮನಾಥ್ ಕಲ್ಕೂರ ಅಂತ ಅವ್ರ ಜಮೀನ್ದಾರ ಈಕೆ ನನ್ನ ಸೊಸೆ ನನ್ನ ಮಗ ಪೆದ್ದ ಸ್ವಾಮಿ ಮನೆ ಜವಾಬ್ದಾರಿ ಎಲ್ಲ ಇವಳ ಹೆಸರು ವಹಿಸ್ಬಿಟ್ಟಿದ್ದೀನಿ ಅದಕ್ಕೆ ಇವಳ ಹೆಸರಲ್ಲಿ 5 ಲಕ್ಷ ಇನ್ಸೂರ್ ಮಾಡ್ಬೇಕಾಗಿತ್ತು ವೆರಿ ಗುಡ್ ಮಿಸೆಸ್ ರತ್ನ ಇವ್ರನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡ್ಕೊಂಡು ಕರ್ಕೊಂಡು ಬನ್ನಿ ಹೋಗಿ ಬನ್ನಿ ಎವ್ರಿಥಿಂಗ್ ಈಸ್ ಓಕೆ ಸರ್ ವೆರಿ ಫೈನ್ ಕೂತ್ಕೊಳ್ಳಿ ಈ ಫಾರ್ಮ್ ನಲ್ಲಿ ಒಂದು ಸಿಗ್ನೇಚರ್ ಹಾಕಿ ಯಜಮಾನ್ರೆ 19,175 ರೂಪಾಯಿ ಪ್ರೀಮಿಯಂ ಆಗುತ್ತೆ ಅಷ್ಟು ದುಡ್ಡು ವರ್ಷ ಕಟ್ಬೇಕಾಗುತ್ತೆ ಹೌದು ಪ್ರತಿ ವರ್ಷ ಕಟ್ಟಲೇಬೇಕು ಲೆಕ್ಕಾಚಾರವಾಗಿ ತಂದಿದ್ದು 20,000 ತಗೊಳ್ಳಿ ಥ್ಯಾಂಕ್ಸ್ ಇನ್ನೊಂದು ತಿಂಗಳಲ್ಲಿ ಪಾಲಿಸಿ ನಿಮ್ಮ ಮನೆಗೆ ನಾವೇ ಕಳಿಸ್ಕೊಡ್ತೀವಿ ನಮಸ್ಕಾರ ಮತ್ತೆ ನಾ ಯಾವ ಬರಲಿ ಬುದ್ಧಿ ನಾವೇ ಕಳಿಸ್ಕೊಡ್ತೀವಿ ಹೋಗಿ ನಮಸ್ಕಾರ 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 ಅಲ್ಲ ಮಾವ 5 ಲಕ್ಷ ಇನ್ಶೂರೆನ್ಸ್ ನ ನನ್ನ ಹೆಸರಿನಲ್ಲಿ ಯಾಕೆ ಮಾಡಿಸಿದ್ರಿ ಮಾವ
ಅವ್ರ ಹೆಸರಿನಲ್ಲಿ ಮಾಡಿಸಿದ್ರೇನೆ ಚೆನ್ನಾಗಿತ್ತು. ಅಲ್ಲ ಕಣವ, ದನ ದುಡ್ದವ್ ದುಡಿಯೋಳು ನಿನ್ ಮನೇಲಿ, ಅವ್ರ ಹೆಸರು ಬರ್ ನಾ ಏನ್ ಮಾಡ್ಲಿ? ನಿನ್ನ ಹೆಸರಲ್ಲಿ ಯಾಕೆ ಮಾಡ್ದೆ ಅನ್ನೋದು ನಿನ್ ಗೊತ್ತಾ? ನಾಳೆ ನಿನ್ ತಂಗಿಗೆ ಮದುವೆಗೋ ಶುಭ ಕಾರ್ಯಕ್ಕೋ ಅದನ್ನ ನೀನು ಉಪಯೋಗಿಸ್ಕೋಬಹುದು. ನನ್ ಕ್ಷಮಿಸ್ಬಿಡಿ ಮಾವ, ನಿಮ್ಮನ್ನ ನಾನೇನು ಅಂತ ತಿಳ್ಕೊಂಡಿದ್ದೆ. ನೀವಿಷ್ಟು ಒಳ್ಳೆಯವ್ರಂತ ಗೊತ್ತಿರ್ಲಿಲ್ಲ. ಹೋಲಿ ಬಿಡೋವ, ಬಿಡು. ಈ ಇನ್ಸೂರೆನ್ಸ್ ವಿಷಯನ ನಿನ್ನ ನನ್ನಲ್ಲಿ ಗುಟ್ಟಾಗಿರ್ಬೇಕು. ಆ ಶಿವನ ಮುಂದು ಕಾವೇರಿ ಮುಂದು ಬಾಯ್ ಬಿಡಕ್ ಹೋಗೋಣ. ಹುಷಾರು, ಎಚ್ಚರಿಕೆ. ಬಾ ಬಾ ಬಾ. ದುಡ್ಡು ಎಲ್ಲಿಗೆ ತಗೊಂಡಿದ್ದೀನಿ ತರಕಾರಿ ಬುಟ್ಟಿಯ? ನಾನೇನ್ ಕತ್ಕೊಂಡ್ ತಗೊಂಡೋಗ್ತಿಲ್ಲ, ದುಡ್ಡು ಕೊಟ್ಬಿಟ್ಟು ತಗೊಂಡೋಗ್ತಿದ್ದೀನಿ. ದುಡ್ಡು ಕೊಟ್ಬಿಟ್ಟು ಯಾರು ಕೊಟ್ಟೆ ದುಡ್ಡ? ಹೇಳೆ ಐನೋರ್ಗೆ. ದೇವಳ, ಅಯ್ಯೋ ಕಳ್ಳರ ಮಗನೇ, ಎಷ್ಟು ದಿವಸದ ನಡೀತಿದೆ ಈ ಕಳ್ಳ ವ್ಯವಹಾರ? ನಿನ್ನ ಬಾಯಿಗೆ ಜಗ್ಗಿಸುವ ಆತ ಆ ಬ್ಯಾವರ್ಸಿ ಮಾತಿ ಕೇಳಿ ನನಗದಾಗಿ ಕಣ್ಣ ಬಟ್ಟೆ ಮಾತಾಡಿದ್ರೆ ಚಂದ್ರಕ್ಕೆಲ್ಲ ಗೊತ್ತುಂಟ. ಎಂತದು ನಾನು ಕಳ್ಳನ? ಕಣ್ಣೆದುರಿಗೆ ಪ್ರತ್ಯಕ್ಷ ಸಾಕ್ಷಿಗಳು ಹೋಗಲು ಕಲ್ಕುರ, ಎಂಥ ಸ್ಥಿತಿಯಲ್ಲೂ ಗಟ್ಟನ ಕೆಳಗಿರೋರು ಕಳ್ಳತನ ಮಾಡುವುದಿಲ್ಲ, ಅದು ನಿನಗೆ ಗೊತ್ತು. ನಿನ್ ಪಂಚಾಯತಿನ ಬೇಡ, ಒಂದು ಕ್ಷಣ ಈ ಮನೇಲಿ ಇರ್ಕೊಡುದು ಒಟ್ಟು. ಹೋಗಬೇಕಾ? ಹೋಗುತ್ತೇನ? ನಾನು ಕೆಲಸ ಮಾಡಿದ 24 ವರ್ಷಗಳ ಸಂಬಳವನ್ನು ಇಲ್ಲಿ ಇಟ್ಟು ಬಿಡು, ನಾನು ಹೋಗುತ್ತೇನೆ. 24 ವರ್ಷದ ಕತ್ತಿದ್ದಲ್ಲ ಕಳ್ಳನ ಮಗನೇ, ಅದೆಲ್ಲ ಕತ್ತು ದೊಡ್ಡದು. ಕಟ್ಟಬೇಕಾ? ಎಲ್ಲಿ ಕಟ್ಟುವುದಿಲ್ಲ, ನಿನ್ನನ್ನು ಕೋಲ್ ತಟ್ಟಿ ಶಾಲೆ ಕಕ್ಕುತ್ತೇನೆ. ಕೋರ್ಟ್ ಗೊತ್ತಿನ ಹೋಗಲೇ. ಹೋಗುತ್ತೇನೋ ಇನ್ನೊಂದು ವರ್ಷದೊಳಗಾಗಿ ನನ್ನ ಸ್ಥಿತಿ ಹೇಗಿರುವುದು, ನಿನ್ನ ಸ್ಥಿತಿ ಹೇಗಿರುವುದು ಅಂತೇಳಿ ಊರಿನಲ್ಲಿ ಡೊಂಗುರ ನಾರೇಶ ಬಿಡುತ್ತೇನೆ. ಹೋಗಲೇ. ಆಯ್ತು, ಈ ಮನೆ ಋಣ ಇವತ್ತಿಗೆ ಸುಟ್ಟು ಸುಡಗಾಡಾಯಿತು. ಚೌಕಾನೊಂದು ಬಿಡ್ಲೆ. ಇಟ್ಟಿಗ ಕಡೆದಾಗಿ ನಿನಗೆ ಹೊತ್ತಿಸ್ಲಿಕ್ಕೆ ಬೇಕಾಗ್ತದೆ. ಕಾವೇರಮ್ಮ, ಕಳ್ಳ ಯಾರಿಲ್ಲ, ಮಂಜುನಾಥ ಒಬ್ಬ ನೋಡಿಕೊಳ್ತಾನೆ ಗೊತ್ತುಂಟ. ಬರ್ತೇನೆ. ಬೇಡ ಹೋಗ್ಲಿ. ನಿನ್ನ ಮನೆ ಅಲ್ಲಕ್ಕೆ ಬಿದ್ದರು ನಾ ಎಂದು ತಿಳಿದೀಯಾ? ಬಾಲೆ, ನಿನ್ನನ್ನು ಮಂಜುನಾಥ ಕಾಪಾಡಲಿ. ನಾನು ಬರ್ತೇನೆ. ನಿಮ್ಮ ಅಪ್ಪ ಗೊತ್ತುಂಟ. ಕಾಳು ಬಡ್ಡ ತಂದು ಲೈಸುವ ನಡಿಲ ಒಳಗೆ. ಯಜ್ಞ ಶಂಕರ ದೇವ ಮನೆಯಾಗ ಒಳ್ದನಿಗಳು ಮರದ ಹತ್ರ ಕೂತವ್ರೆ, ಹೋಗ್ರವ್ವ. ಬಾಲೆ, ಬಂದೀಯಾ? ಬಾ ಕುಳಿತುಕೋ. ಚೆನ್ನಾಗಿದ್ದೀರಾ ಅಪ್ಪಯ್ಯ? ನಾನು ಚೆನ್ನಾಗಿದ್ದೇನೆ, ನೀನು ಸೌಖ್ಯದಿಂದಿದ್ದೀಯಾ? ಅಪ್ಪಯ್ಯ, ನೀವೊಬ್ರು ಆ ಮನೇಲಿ ನನ್ಗೆ ಒತ್ತಾಸೆಯಾಗಿದ್ರಿ. ಈಗ ನೀವಿಲ್ದೆ ಹೇಗ್ ನಿಭಾಯಿಸೋದೋ ಗೊತ್ತಾಗ್ತಾ ಇಲ್ಲ. ಮಗಳೇ, ನಾನು ನಿನಗೆ ಒಂದು ಮಾತು ಹೇಳುತ್ತೇನೆ. ಮನುಷ್ಯನಿಗೆ ಪರಮ ಮಿತ್ರ ಯಾವುದು ಗೊತ್ತುಂಟ? ಧೈರ್ಯ. ಪರಮ ಶತ್ರು ಯಾವುದು ಗೊತ್ತುಂಟು? ಅಂಜಿಕೆ. ನೀ ಇದನ್ನು ಮರೆಯಬಾರದು. ನಮ್ಮ ಚಿಂತನ ನಿನ್ನ ರಕ್ಷಣೆಗೆ ನಿನ್ನ ಹಿಂಬದಿಯಲ್ಲೇ ಇರುತ್ತಾನೆ. ಅದ್ ಸರಿ ಅಪ್ಪಯ್ಯ. ಈಗ ನೀವೆಲ್ಲಿಗೆ ಹೋಗ್ತೀರಾ? ನಾನಿಲ್ಲಿ ಹತ್ತಿರದ ಚಿಮ್ಮಡಿಯಲ್ಲೇ ಇರುತ್ತೇನೆ. ನಾನು ಆಗಾಗ ಬರುತ್ತಿರುತ್ತೇನೆ, ಆಗ ನೀನು ಮಾತನಾಡಿಸ್ಲಿಕ್ಕೆ ಬರುವುದಿಲ್ಲ. ಯಾವುದಕ್ಕೂ ನೀನು ಮೈಯೆಲ್ಲ ಕಣ್ಣಾಗಿರ್ಬೇಕು. ನಿದ್ರೆ ಮಾಡಿದ್ರು ಎಚ್ಚರದಿಂದ ಮಾಡಬೇಕು, ಗೊತ್ತುಂಟಾ? ಯಾಕೆ ಹಾಗೆ ಹೇಳ್ತಿದ್ದೀರಾ? ಮಗಳೇ, ನಿನಗೊಂದು ಗುಟ್ಟು ಹೇಳುತ್ತೇನೆ, ಅದು ನಿನ್ನ ಬಳಿಯಲ್ಲೇ ಇರಬೇಕು. ನಿನ್ನ ಸವತಿ ಶ್ಯಾಮಲೆ ಉಂಟಲ್ಲ, ಪಾಪ ಅದು ತಾನಾಗಿ ಸಾಯಲಿಲ್ಲ. ಪಾಪದ್ದು ನಿನ್ನ ಮಾವ ಅವಳನ್ನು ಕೊಂದು ನೇತ ಹಾಕಬೇಕು. ಯಾಕೆ? ಅವಳ ಕಡೆಯಿಂದ ಬರುವ ಸಂಪತ್ತೆಲ್ಲ ಬಂದಾಯಿತಲ್ಲ, ಮತ್ತೆ ಇನ್ನೊಂದು ಹೆಣ್ಣನ್ನು ತೋರೋಣಂದು ಹೇಳಿ ನೆನೆಸಿ. ಅಪ್ಪಯ್ಯ, ನಿಜವಾಗ್ಲೂ ಅವರೇ ಕೊಂದಿದ್ದ? ಮತ್ತೆಂತದು, ನಾನು ಕುಶಲ ಮಾಡ್ತೇನ? ನಾನು ಕಣ್ಣಾರ ಕಂಡಿಲ್ಲ. ಅವ ಹಣವಿದ್ದವ, ಅವನನ್ನು ಎದುರು ಹಾಕಿಕೊಳ್ಳಬಾರದಂತ ತೆಕ್ಕೊಂಡು ಹೇಳಿ ನಾನು ಹಲ್ಲು ಕಚ್ಚಿ ಸುಮ್ಮನೆ ಕುಳಿತಿದ್ದ, ಗೊತ್ತುಂಟಾ? ಮಗಳೇ, ಒಂದು ದಿನ ರಾತ್ರಿ 3 ಗಂಟೆ ಸಮಯ
ಗಂಡು ಹೆತ್ತ ಪಾಪಿ ಮುಂಡ ಮಕ್ಕಳು ಹೆಣ್ಣುಗಳನ್ನ ಕೋಳಿ ಕುರಿ ಎಂದು ತಿಳಿದಿದ್ದಾರಮ್ಮ. ಪ್ರಮೋದ, ನೀನು ಮಾತ್ರ ಬಹಳ ಹುಷಾರಿಂದಿರ್ಬೇಕು. ಅಲ್ಲ ಅಪ್ಪಯ್ಯ, ಹ. ನನ್ನ ಕೊಂದ್ರೆ ಅವ್ರಿಗೇನ್ ಸಿಗುತ್ತೆ? ಅದು ಆ ರಾಕ್ಷಸ ಬಂದರೂ ಬಂದ, ನಾನು ಬರ್ತೇನೆ. ನನ್ನ ಕೊಂದ್ರೆ ಅವ್ರಿಗೇನ್ ಸಿಗುತ್ತೆ? ನನ್ನ ಮಗ ಈ ಮನೆ ಜವಾಬ್ದಾರಿಗೆ ಇವಳ ಹೆಸರಿಗೆ 5 ಲಕ್ಷ ಇನ್ಸೂರ್ ಮಾಡಿ. ಈ ಮನೆ ಹಾದೊಂದು ಇಷ್ಟೇ ಪೆಟ್ಟೆ ಗತಿ. ಅತ್ತೆ 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 ಯಾಕತ್ತಿಗೆ ಏನಾಗ್ಬೇಕಾಗಿತ್ತು? ಅತ್ತೆ ಅಡಿಗೆ ಮನೇಲಿ ಮಲ್ಕೊಂಡಿದ್ದಾರೆ, ಎಚ್ಚರನೇ ಆಗ್ತಾ ಇಲ್ಲ. ಅಯ್ಯೋ, ನಿದ್ರೆ ಬಂದಿದ್ರೆ ತಾನೇ ಎಚ್ಚರ ಹೋಗೋಕೆ. ಏನೇ ಬಾರು ಅಂತಿರೋರಿಗೆ ಏನ್ ಮಾಡಕ್ಕಾಗತ್ತೆ? ನನ್ನ ಹತ್ರ ಹೇಳಿ, ಏನ್ ಬೇಕು? ಬಾವಿ ಕೂಡ ಮುಟ್ಟ ಹಾಗಿಲ್ಲ, ಕುಡಿಯೋಕಷ್ಟು ನೀರ್ ಬೇಕಾಗಿತ್ತು. ನೀರೇ ಸಿಕ್ಕಿಲ್ಲ ಅಂದ್ಮೇಲೆ ಇನ್ನು ಅನ್ನ ಸಿಕ್ಕಿರುತ್ತೆ. ನಿಜ ಹೇಳಿ ಅದಕ್ಕೆ, ಮಧ್ಯಾಹ್ನ ಊಟ ಮಾಡಿದ್ರ? ಪರವಾಗಿಲ್ಲ, ಕುಡಿಯೋಕ್ ನೀರ್ ಸಿಕ್ಕಿದ್ರೆ ಸಾಕು. ಸರಿ, ಬಂದಿರಿ. ಅಲ್ಲೇನೋ ಮಾಡ್ತಾ ಇದೀಯಾ? 4 ಗಂಟೆ ಆಗ್ತಾ ಬಂತು. ಅತ್ತಿಗೆ ಒಂದಷ್ಟು ಅನ್ನ ಕಾಣಿಸೋಣ ಅಂತ ಬಂದೆ. ಅಯ್ಯೋ 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 ಅಯ್ಯೋ, 2 ಸಲ ಗಂಗಾ ತುಂಬಾ ಕೂತಿದ್ದಾಳಲ್ಲ, ಇನ್ನೂ ಬೇಕಂತೇನು? ನಿನ್ ತಿಪ್ಪೆ ಸ್ವಲ್ಪ 4 ತಿಪ್ಪೆ ಹಾಕ್ಸುಡ. ಹೆಣ್ಮಕ್ಳು ಹೆತ್ತಿದ್ರು ತಾನೆ ನಿನ್ಗೆ ಆ ಸಂಕಟ ಗೊತ್ತಾಗ್ತಿದ್ದು. ನಿನ್ಗೋಸ್ಕರ ಯಮ ಹೊಸ ತರ ನರಕ ಏರ್ಪಾಟ್ ಮಾಡಿದ್ದಾನೆ. ಅನ್ನನೂ ಇಲ್ಲ, ಮಣ್ಣು ಇಲ್ಲ. ಅವ್ರ ಕಡೆ ಸೇರ್ಕೊಂಡು ನೀವು ಏನೇನೋ ಮಾತಾಡ್ತಾ ಇದ್ದಾನೆ. ಬಾಯಿ ಬಂದಾಗಲ್ಲ ಮಾತಾಡ. ನೀವು ಟಮಾಟೋ ಹೇಳ್ಬೋದು. ಅತ್ತಿಗೆ ಏನು ಸಿಗ್ಲಿಲ್ಲ. 2 ತಿಂಗಳು ದೋಸೆ, 1 ಲೋಟ ಹಾಲು ತಗೊಳ್ಳಿ. ಅಷ್ಟೇ ಬೇಲಿಲ್ವೇ? ನನ್ನ ಹತ್ರ ಅವ್ರು ಏನು ನಡೆಯೋದಿಲ್ಲ. ನೀವು ತಿನ್ನಿ ಅತ್ತಿಗೆ. ಅತ್ತಿಗೆ ತಮಗೆ ಬೇಗ ಹೇಳಿ. ಯಾಕತ್ತಿಗೆ ಕಣ್ಣೀರು? ಅಳ್ಬೇಡಿ. ಅಳ್ತಾ ಇಲ್ಲ ರಮೇಶ, ಅತ್ತಿಗೆ ಮೇಲೆ ನಿಮ್ಗಿರೋ ಪ್ರೀತಿ ಕಂಡು ಸಂತೋಷಕ್ಕೆ ಕಣ್ಣೀರ್ ಬಂತು. ಓ, ಅದಕ್ಕೂ ಕಣ್ಣೀರು, ಇದಕ್ಕೂ ಕಣ್ಣೀರು. ಇನ್ನು ನೀವು ಕಣ್ಣೀರು ಯಾಕೆ? ಬರೀ ದಂಡ. ಸ್ವಲ್ಪ ನಗರಿ ಅತ್ತಿಗೆ. ಒಳ್ಳೆ ಪೀಡೆಗಳು ಸವಾಸ. ನೆಮ್ಮದಿಯ ರಾತ್ರಿ ನಿದ್ದೆ ಮಾಡಂಗಿಲ್ಲ ಈ ಮನೇಲಿ. ಹೆಂಗ್ ಬಿಚ್ಕೊಳ್ತಿದ್ದು? ಏನ್ ಹೆದರ್ಕೊಂಡೇನವ? ಒಳ್ಳೆ ಜನಗಳ ಕಾಟ. ಅವಾಗ ನೋಡಿ ಮಾಡಿ ಸರಿಯಾಗಿ ಕಟ್ಬೇಕು ಅನ್ನೋ ಜವಾಬ್ದಾರಿ ಇಲ್ಲ ಈ ಮನೇಲಿ. ಅಪ್ಪಯ್ಯ, ನಿಜವಾಗ್ಲೂ ಅವರೇ ಕೊಂದಿದ್ದ? ಮತ್ತೆಂತದು? ನಾನು ಕುಶಲ ಮಾಡ್ತೇನೆ, ನಾನು ಕಣ್ಣ ಕಂಡಿಲ್ಲ. ಈ ಇನ್ಶೂರೆನ್ಸ್ ವಿಷಯ
ಇನ್ನ ನನ್ನನ್ನು ಗುರ್ತಾಗಿರ್ಬೇಕು. ಕಾವೇರಿ ಮುಂದು ಶಿವನ ಮುಂದು ಬಾಯಿ ಬಿಡಕ್ ಹೋಗೋಣ. ಸಾರು ಯಾವುದಕ್ಕೂ ನೀವು ಮೈಗೆಲ್ಲ ಕಣ್ಣಾಗಿರ್ಬೇಕು. ಎಷ್ಟೇ ಮಾಡಿದ್ರು ಎಷ್ಟು ಮಾಡಿ. ಶ್ಯಾಮಲ, ಬೆಕ್ಕಿನ ಕಣ್ಣು. ಶ್ಯಾಮಲೆ, ಒಂದು ನಾನು ಕುತ್ತಿಗೆ ಕೊಟ್ಲು ಕಣೆ. ಬೆಕ್ಕಿನ ಕಣ್ಣು ಈಗ ಒಂದು ಕುತ್ತಿಗೆ ಇಟ್ಬಿಟ್ಟು ಹೋದ್ಲು. ರೇ, ತೊಲೆಗೆ ನೆಟ್ಟಗೆ ತಲೆ ಇಟ್ಟು ಮಲಗಿದ್ದೀರಾ, ಅದಕ್ಕೆ ಹೀಗಾಗಿದೆ. ಸುಮ್ನೆ ಮಲ್ಕೊಳ್ರಿ, ನಿದ್ರೆ ಎಲ್ಲ ಹಾಳು ಮಾಡಿದ್ರಿ. ಹಂಗ ಏನ್ರಿ ನೀವು? ಏನ್ ಕಾಣ್ತವೆ? ನನಗ್ ಬೇರೆ ಹೆದರಿಕೆ ಆಗ್ತಾ ಇದೆ. ಸುಮ್ನೆ ಮಲ್ಕೊಳ್ರಿ. ರೇ, ಹೇಳ್ರಿ. ಸುಶಿ, ಏನು ಗಮನ ಎಲ್ಲ ಎಲ್ಲೋ ಬೇರೆ ಕಡೆ ಇರೋ ಹಾಗಿದೆಯಲ್ಲ? ಇಲ್ವಲ್ಲ. ಮತ್ತ್ಯಾಕೆ ನಾವಿಬ್ರು ಮೀಟ್ ಮಾಡೋ ಜಾಗಕ್ಕೆ ಬರ್ಲಿಲ್ಲ ಇವತ್ತು? ಜಾಗ ಯಾವ್ದಾದ್ರೇನು, ಮೀಟ್ ಮಾಡಿದ್ವಲ್ಲ. ಸರಿ, ನಾನು ಊರಿಗೆ ಹೋಗ್ತಾ ಇದ್ದೀನಿ. ಯಾವ್ದಾದ್ರೂ ಒಂದು ಒಳ್ಳೆ ಉದ್ಯೋಗ ಸಿಗೋವರೆಗೂ ನಾನು ಈ ಕಡೆ ಬರೋದೇ ಇಲ್ಲ. ಅದೇ ಒಳ್ಳೇದು, ಹಾಗೆ ಮಾಡಿ. ಹಾಗೆ ಯಾವ್ದಾದ್ರೂ ಒಂದು ಒಳ್ಳೆ ಹುಡುಗಿ ಸಿಕ್ಕರೆ ಮದುವೆನೂ ಮಾಡ್ಕೊ ಬಂದ್ಬಿಡ್ತೀನಿ. ಹೋಗಿ ಮಾಡ್ಕೊಳ್ಳಿ. ಅದನ್ನ ಹೇಳೋಕ್ ಇಲ್ಲಾಗ ಬಂದ್ರಿ. ಅಯ್ಯೋ, ನಿಂದೇ ಕೋಪ, ನಿಂದೇ ತಪ್ಪು. ನಂದೇನ್ ತಪ್ಪಿದೆ? ಆಲ್ರೈಟ್, ನಂದೇ ತಪ್ಪು. ಬರ್ಲಾ? ಬೀಗ್ರೆ, ಬಸ್ಸು ಗೊತ್ತಾಯ್ತು. ಈ ಬಸ್ ಬಿಟ್ಬಿಟ್ರೆ ನಾಳೆಗೆ ಬಸ್ ನಿಮ್ಗೆ. ಈಗ ಹೊರಟೆ. ಅಯ್ಯಂದ್ರೆ ನಿಮಗೆ ಪ್ರಮೋದಿಗೆ ಏನಾದ್ರೂ ಸಣ್ಣ ಪುಟ್ಟ ಖರ್ಚು ಬಿದ್ರೆ ಉಪಯೋಗಿಸ್ಕೊಡಿ. ಅಯ್ಯೋ, ನಿಮ್ ಮನೆ ಹಂಗೆಲ್ಲ ಖರ್ಚು ಮಾಡೋನಲ್ಲ. ಅವ್ನ್ ಏನ್ ಬೇಕಿದ್ರು ನಂತ ಕೇಳಿಸ್ಕೊಂಡು ಹೋಯ್ತಿರ್ತಾನೆ. ನಂತ ಇರ್ಲೇಳಿ ಕೇಳ್ದಾಗ ಕೊಡ್ತೀನಿ. ಪ್ರಮೋದ ಇನ್ನೂ ಬರ್ಲೇ ಇಲ್ವಲ್ಲ, ಅವಳು ನೋಡ್ದೆ ಹೇಗ್ ಹೋಗೋದು? ಹಂಗಂತೇಳಿ ಬಸ್ ಬಿಟ್ಬಿಡಕ್ಕಾಗದನವ. ಪ್ರಮೋದ ಪುರುಸತ್ತೆ ಇಲ್ಲ, ಬೇಡ ಅಂದ್ರೆ ಎಲ್ಲಾ ಜವಾಬ್ದಾರಿ ಅವಳೆ ವಹಿಸ್ಕೊಂಡ್ಬಿಟ್ಟವಳೆ. ಅದೇನ್ ಕೊಡ್ಬೇಕು ಅಂತಿದ್ರು ನಮ್ಮ ಹೊರತ ಕೊಟ್ಟೋಗಿ ಅವಳೆ ಕೊಟ್ಬಿಡ್ತಾಳೆ. ಅಗೋ ಬಂದ್ಲಲ್ಲ, ಬಾತಾಯಿ. ಹೊರಟ್ಬಿಟ್ರ? ಜವಾಬ್ದಾರಿ ಹೊತ್ತವರು ಇಲ್ಲೇ ಇರಕ್ಕಾಗದೇನವ. ಹೌದು, ಶ್ಯಾಮ್ಲೆ ಮದುವಾಗಿ ಇವತ್ತಿ 3 ವರ್ಷವಾಯ್ತು. ನಿನ್ನ ನೋಡ್ಕೊಂಡು ಹೋಗೋಣ ಅಂತಲೇ ಬಂದ್ವಿ. ರೈ, ಮಗಳಿಗೆ ಮಗ್ಳು ತುಂಬಿಸಿ ಆಶೀರ್ವಾದ ಮಾಡು. ಬಾ ಕಂದ, ಬಾ. ಮುತ್ತೈದೆಯಾಗಿ 100 ವರ್ಷ ಬಾಳು ನನ್ ಕಂದ. ಬೇಗನೆ ನಮ್ಗೊಬ್ಬ ಮೊಮ್ಮಗನ್ ಕೊಟ್ಟು ನಮ್ಮ ವಂಶನ ಉದ್ಧಾರ ಮಾಡಮ್ಮ. ಹೌದು, ನಿನಗ್ ಮಗ ಆದ್ರೆ ನನ್ನ ಹಳೆಯ ಮಾವನಿಗೆ ಅವನಿಗೆ ಹಾಗೆ ಮೊಮ್ಮಗ ಆಗ್ತಾನೆ? ನನ್ ಮಗ ನಿಮ್ ಮಗ ಅಲ್ವೇನ್ರಿ? ಹೌದು. ನೀವು ಶ್ಯಾಮ್ಲಾ ತಂದೆ ತಾಯಿಗೆ ಅಳಿಯ ಅಲ್ವೇನ್ರಿ? ಅದ್ಯಾಗೆ ಶ್ಯಾಮ್ಲಾ ಸತ್ತು ಹೋಗ್ಬಿಟ್ಟಿದ್ದಾಳಲ್ಲ? ಸತ್ತೋದ್ರುನು ಅಯ್ಯೋ, ಶ್ಯಾಮ್ಲಾ ನಿನಗೆಲ್ಲ ಭ್ರಮೆ. ನೋಡೋ,
ಇನ್ಮೇಲೆ ರಾತ್ರಿ ಹೊತ್ತು ಒಬ್ಬಳೆ ಈಚೆಗೆ ಬರ್ಬೇಡ ನೀನು. ನಡಿ ಒಳಗೆ ನಡಿ. ದೆವ್ವ ಅಂತ ದೆವ್ವ. ದೆವ್ವ ಇಲ್ಲ ಏನಿಲ್ಲ. ನಡಿ. ಮೆತ್ತಿಗೆ ಮೆತ್ತಿಗೆ ಮೆತ್ತಿಗೆ. ಅಯ್ಯೋ ಪಾಪ, ಬೆಳಗಿನಿಂದ ಸೊಸೆ ಎಷ್ಟು ಕೆಲಸ ಮಾಡ್ತಾ ಇದ್ದಾಳೆ. ಏನ್ ಕತೆ ಅಲ್ವೇ ತಾಯಿ? ಹಾಗೇನಿಲ್ಲ, ಹಾಗೇನಿಲ್ಲ ಅತ್ತೆ. ಮುಗಿತೀಯ ನೀನು? ಈ ಮನೆಯೊಳಗೆ ಕಾಲಿಟ್ಟಿದ್ದೆ ತರ ಎಲ್ಲೆಲ್ಲ ದೆವ್ವನ ಕಾಟ ಶುರುವಾಯಿತು. ಈ ಮನೆ ನೆಮ್ಮದಿ ಹಾಳಾಯಿತು. ನನಗಂತೂ ರಾತ್ರಿ ನಿದ್ದೆ ಇಲ್ಲ, ಬೆಳಿಗ್ಗೆ ಕೂಸುತ್ತಿಲ್ಲ. ಗಾಳಿ ಎತ್ತಿನ ಹಾಗೆ ದುರ್ಯೋದಾಯ್ತು. ನೀನು ಶೃಂಗಾರ ಮಾಡ್ಕೊಂಡು ಮೆರೆಯೋದಾಯ್ತು. ಆಹಾ ದೆವ್ವ, ನಮ್ಮ ಪ್ರಾಣ ಹಿಂದೆ ಬದಲು ನೀನ್ ಪ್ರಾಣ ತೆಗೆದುಕೊಂಡು ಹೋಗಿದ್ರೆ ನಾವಾದ್ರೂ ಸುಖ ಇರೋದಾಯಿತು. ಏ ಮೂದೇವಿ, ಏನೇ ಮಾಡ್ತೀಯ? ಎಲ್ಲಿ ಬಾಳ ಬೇಡ ಕೆಲಸ ಬಾ. ಕಲ್ಕೋರ ಬೇಕಾರವಾಗಿ ಕೇವಲ ಕಲ್ಕೊಂಡು ಗಂಧಲ್ಲಿ ಹಾಕೊಳ್ಳುಕೊಂಡು ಹಾಕೊಳ್ಳುಕೊಂಡಿದ್ದೆ. ಏ ಒಳ್ಳ ಏನ್ರೇ ಫುಲ್ ಕುದುರ್ಕೊಂಡ್ಬಿಟ್ಟಿದ್ಯಲ್ಲ. ಮತ್ತೆ ಸತ್ಯ ಸುಮ್ಮನೇನ? ಸತ್ಯ ಇಂದಿಗೂ ಸಾಯಲಿಕ್ಕಿಲ್ಲ. ಮತ್ತ್ಯಾಕ್ ಬಂದೆ ಇಲ್ಲಿ? ನೀನ್ ಹಾಳು ಅನಿಷ್ಟ ಮುಖ ತೋರ್ಸಕ್ಕೆ. ಅನೆಷ್ಟ ಮಗ ನಲ್ಲ ನಿನ್ನರ. ನಾನೀಗ ಕಿವಳಿ ರಸ್ತೆ ತಿರುವಿನಲ್ಲಿ ಹೋಟೆಲ್ ಸೇರು ಉಂಟು. ಅಲ್ಲಿ ಎಲ್ಲ ಲೋರಿ ಜನ ಬರ್ಲಿಕ್ಕುಂಟು. ಎಂತ ವ್ಯವಹಾರ ಗೊತ್ತುಂಟ? ಆಗ ನಾನು ಕೊಟ್ಟಿದ್ದೆ ಕಾಫಿ, ಹಾಕಿದ್ದೆ ಊಟ. ದಿನ 2,000 ರೂಪಾಯಿಗೆಲ್ಲ ಬೆಟ್ಟಿಗೆ ಬಂದು ಬೀಳ್ಲಿಕ್ಕುಂಟು. ಜವ ಪಡಿದ ಮಕ್ಕ ನಿನ್ನದು. ಹಂಗೆ ಆಗೈತೇಳು. ಒಳ್ಳ ನಮ್ ಶ್ಯಾಮಲಾ ದೆವ್ವ ಆಗ್ಬಿಟ್ಟಳು. ಹೌದಾ? ಆಗ್ಲೇಬೇಕಲ್ಲ. ನೀನು ಪ್ರಪಂಚಕ್ಕೆ ಟೊಪ್ಪಿ ಆಗಬಹುದು, ಆದ್ರೆ ಪರಮಾತ್ಮನಿಗೆ ಹಾಕಲಿಕ್ಕೆ ಸಾಧ್ಯ ಉಂಟಾ? ಅವ ಪೊಲೀಸರಿಗೆ ಪೊಲೀಸು. ಹಾ, ಖುಷಿ ಮೆತ್ತು ಮಾತಾಡು. ಮೆಲ್ಲ ಮಾತಾಡ್ಬೇಕಾ? ಸ್ವಲ್ಪ ಮೀಗೆ ತರಿಸು. ಓ ಬಾಳೆ ಪ್ರವಾದ, ಎಲ್ಲಿ ಸ್ವಲ್ಪ ಎಳೆಗೆ ನೋಡುವ. ಬೇಗ ತತ್ತಾರವ. ನೋಡು ಕಲ್ಕೂರ, ಹಣದಿಂದ ಬಡತನ ಹೋಗಿಸಬಹುದು. ದೆವ್ವ, ದ್ವೇಷ, ಸಂದೇಹ ಇವು ಹೋರಾಡಿಸಿ ಸಾಧ್ಯವು. ಎಂತ ಬಾಳೆ ಸೌಖ್ಯದಲ್ಲಿದ್ದೀಯ? ನೀವ ಹೀಗಿರುವಾಗ ನೀನು ಸೌಖ್ಯದಲ್ಲಿರ್ಲಿಕ್ಕೆ ಉಂಟಾ? ಆಯ್ತು, ಆ ಮಂಜನಾಟ ಕಾಪಾಡ್ತಾನೆ. ಲೇ ಒಳ್ಳ, ಎಂತದ? ಹಣದಿಂದ ದೆವ್ವ ಓಡ್ಸಕ್ಕಾಗಲ್ಲ ಅಂದೆ. ಒಳ್ಳೇದಾಯ್ತು ಬಿಡು. ಇದಕ್ಕೇನ್ ಮಾಡೋದು? ನಿನ್ನ ಬುದ್ಧಿಗೆ ಜಗ್ಗರಿಸಿ ಒಗ್ಗರಣೆ ಹಾಕ. ಎಂಟದು ಊಟ ಬಿಡ, ನೆಟ್ಟಗಾಗಿದೆ. ಟೈಮ್ ಆಯ್ತು. ಅಕ್ಕಿ ನೋಡಿ ಬರ್ಲಿಕ್ಕೆ ಉಂಟು ನನಗೆ. ನೀವು ಹೊರಡ್ತೀರ? ಮಾತಾಡ್ತೀರ? ಯಾವ ಇವನ 2,000 ರೂಪಾಯಿ ದಿನ ದುಡಿತೀನಿ ಇಂದ 2 ಎಲೆ ಬಿಡಿ ಹಾಕೊಂಡಲ್ಲ. ಪ್ರಮೋದ, ಮಾವ, ಈ ಪಾಟಿ ದೀಪ ಹಚ್ಚಿ ಮನೆಯೆಲ್ಲ ದೀಪಾವಳಿ ಮಾಡಿ ಪೂಜೆ ಮಾಡು ಅಂದೇನು ಶಿವ. ಒಳ್ಳೆ ಶಿವ ಪೂಜೆ ಮಾಡಿದೆ ಹೋಗು. ಹಿಂಗೆ ಪೂಜೆ ಮಾಡಿದ್ರೆ 6 ತಿಂಗಳ ಮನೆ ದೀಪಾವಳಿ ಎದ್ದೋಯ್ತದೆ. ಒಂದೇ ದೀಪ ಹಚ್ಚಿ ಪೂಜೆ ಮಾಡಿದ್ರೆ ಬೇಡ ಅಂತಾನೆ ಶಿವ. ಆ ದೀಪನ ಆರಿಸು. ತಪ್ಪಾಯ್ತಪ್ಪ ಶಿವರೇ, ಕಾಪಾಡು. ಅವಳೇ ತಪ್ಪಾಗಿದ್ದಾಳೆ ರೀ. ಏನಿಲ್ಲ ಏನಿಲ್ಲ ದೊಡ್ಡ ಏನಿಲ್ಲ.
ಬಿಟ್ರಿ ಪಾಟಿ ಯಾತ್ರ ಬಿಟ್ರಿ ಸೀಮೆಣ್ಣೆ ಇಲ್ಲ ಕಣೆ. ಅಯ್ಯೋ ಕರ್ಮ ಕರ್ಮಕ್ಕೆ ಅಮ್ಮ ಅಪ್ಪಯ್ಯ ಅಮ್ಮ ಹೆದರಿಕೆ ಆಗುತ್ತೆ, ಬೇಗ ಬಾಗಿಲು ತೆಗೀರಿ. ಅತ್ತೆ ಅಪ್ಪಯ್ಯ ಆ ನಾವೀಗ ಬಾಗಿಲು ತೆಗಿಯಲ್ಲ. ನಿಮ್ ರೂಮ್ಗೆ ಹೋಗಿ ಭದ್ರವಾಗಿ ಬಾಗಿಲು ಹಾಕೊಳ್ಳಿ. ಬೆಳಕರಿಯವ್ರು ಬರಬೇಡಿ. ಅಯ್ಯೋ ನಂಜುಂಡೇಶ್ವರ, ಮಂಜುನಾಥ, ಅಣ್ಣಪ್ಪ, ಕಾಪಾಡಪ್ಪ, ನೀವು ಹೇಳ್ರಿ ಹೇಳ್ರಿ. ನೀನಷ್ಟಕ್ಕೆ ಹೇಳಿ ನಿಲ್ಲಿಸ್ದಲ್ಲ, ನೆಮ್ಮದಿ ಆಯ್ತು. ಎಲ್ಲ ಹರಕೆ ಹೊತ್ಬಿಟ್ಟು ಖರ್ಚಿಗೆ ದಾರಿ ಮಾಡ್ತೀವಿ ಅಂತಿದ್ದೆ. ಅಯ್ಯಯ್ಯೋ ಏನ್ರಿ ನಿಮಗೆ ಬಂತು ಕರ್ಮ ಕರ್ಮ. ಲೋ ಶಿವ, ರಾತ್ರಿ ಯಾಕೋ ಹಂಗ ಬಡ್ಕೋತಿದ್ದೆ? ಏನಾಯ್ತು ನಿಂಗೆ? ನನಗೇನು ಆಗ್ಲಿಲ್ಲ ಅಪ್ಪಯ್ಯ. ಪ್ರಮೋದ ಎದ್ದು ಹೊರಗೆ ಬಂದಿದ್ಲು, ಯಾಕೋ ಕೂತ್ಕೊಂಡ್ಲು. ನಾನು ಬಂದು ಹೊರಗೆ ನೋಡಿದ್ರೆ ದೆವ್ವ ಪ್ರಮೋದನ ಹಿಡ್ಕೊಂಡು ಅವಳ ಸೀರೆನೆಲ್ಲ ಹರಿತಾ ಇತ್ತು. ಹೌದೇನಮ್ಮ? ಹೌದು ಮಾಮ. ಅಯ್ಯೋ ಅಯ್ಯೋ ಅಯ್ಯೋ, 100 ರೂಪಾಯಿ ಸೀರೆ ಹಾಳಾಗೋಯ್ತಲ್ಲ. ನೀನ್ ಯಾಕಮ್ಮ ಎದ್ದು ಈಚೆ ಬರಕ್ ಹೋದೆ? ಶ್ಯಾಮಲೆ ತಂದೆ ತಾಯಿಗಳು ಬಂದು ಮೊಮ್ಮಗನಾಗಲಿ ಅಂತ ಹಾಕ್ಸ್ಬಿಟ್ಟು ಹೋದ್ರಲ್ಲ, ಸವತಿಗೆ ಹೊಟ್ಟೆ ಕಿಚ್ಚು. ಶ್ಯಾಮಲೆ ದೆವ್ವಾಗಿ ಮನೆ ತುಂಬಾ ಓಡಾಡ್ತಾ ಇದ್ದಾರೆ. ಅಪ್ಪಯ್ಯ, ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ರೆ ಹೇಗೆ? ನೀನ್ ಕಳ್ತನ ಆಗೈತೆ ಇಲ್ಲಿ. ಪೊಲೀಸ್ ಓಡಾಡಕ್ ಹೋಯ್ತಾನಂತೆ. ಹಂಗಂತ ಹೇಳಕ್ ಹೋಗು. ದೆವ್ವ ನೋಡೋದು ನಿಜವೋ ಸುಳ್ಳು ಅಂತ ಬಾಯ್ ಬಿಡ್ಸಕ್ಕೆ ನನ್ನ ಏರೋಪ್ಲೇನ್ ಎತ್ಬಿಟ್ಟವ್ರು. ಅಪ್ಪಯ್ಯ, ನೀನಾದ್ರೂ ಏರೋಪ್ಲೇನ್ ಹತ್ತಿಯಲ್ಲ, ಅಷ್ಟೇ ಸಾಕು. ನೋಡ್ದೇನೆ ಎಂತ ಮಗ ಹುಟ್ಟವ್ ನನ್ನ ಹೊಟ್ಟೆಲಿ. ಅಪ್ಪನ ಏರೋಪ್ಲೇನ್ ಎತ್ಕೊಟ್ಟವ್ರೆ. ಹಂಗಂತೇಳಿ ಮನೆಯಿಂದ ಹೊರಗೋದ್ಯಾ? ಬೋಲಿ ಬೋಲಿ ಹಾಕ್ತಾರೆ. ಓ ಇಲ್ಲ ಅಪ್ಪಯ್ಯ, ಇಲ್ಲೇ ಇರ್ತೀನಿ. ನಮ್ಮಂಡಿ ರಮೇಶನಿಗೆ ನಮಸ್ಕಾರ. ಶ್ಯಾಮಲಾ ದೆವ್ವ ಆಗಿದ್ದಾಳೆ, ನೀನು ಬೇಗ ಹೊರಟು ಬಾ. ಬಾದಿರ್ಗ ಬಾ. ಪ್ರಮೋದ ಮಾವನು ಕಾಂಡ ಬರಿ ಅಂತ ಹೇಳಿದ್ಲು, ಇದ್ರಲ್ಲೇ ಬರೆದು ಬಿಡ್ತೀನಿ. ಪ್ರಮೋದ ಮಾವನಿಗೆ ನಮಸ್ಕಾರ. ನೀನು ತಪ್ಪು ತಪ್ಪು ದೊಡ್ಡವರಲ್ವಾ, ನೀವು ದೆವ್ವ ಆಗಿದ್ದಿ. ಅಲ್ಲಲ್ಲ, ನೀವಲ್ಲ, ನೀವು ಬೇಗ ಬನ್ನಿ. ಶ್ಯಾಮಲಾ ದೆವ್ವ. ಒಂದೇ ಕಾಗದಲ್ಲಿ ಇಬ್ಬರಿಗೂ ಪೋಸ್ಟ್ ಮಾಡ್ಬಿಡ್ತೀನಿ. ಡಬ್ಬಿಗೆ ಹಾಕೋಣ. ತಮ್ಮಣ್ಣಿಗೆ, ಇದು ಮಾವನಿಗೆ. ಅಪ್ಪಯ್ಯ ಅಪ್ಪಯ್ಯ, ರಮೇಶನ್ಗೆ ಇಲ್ಲಿ ನಡೆದದ್ದೆಲ್ಲ ವಿವರವಾಗಿ ನಾನೇ ಕಾಗದ ಬರೆದ್ಬಿಟ್ಟೆ. ಬಲೆ ಅಂತೂ ಕಾಗದ ಬರೆಯೋವರೆಗೂ ಕಲ್ತ್ಕೊಂಡೆಲ್ಲ ಮಗನೆ. ಹೌದು, ಇಂಗ್ಲೆಂಡ್ ಬರೋದು ಕಾರ್ಡ್ ಬರೋದು? ಇಂಗ್ಲೆಂಡ್ ಅಲ್ಲಿ ಯಾರಿದ್ದಾರೆ ಅಪ್ಪಯ್ಯ? ನೀಲಿ ಕಾಗದ ಕಣ್ಲಿ. ಅದ್ ಸರಿ, ಇದೇನಪ್ಪಯ್ಯ ಹಳೆ ಜೋಡುಗಳು ತೋರಣ? ತಲೆ ಬಾಗಿಲಿಗೆ ಜೋಡ್ನಾಗೆ ತೋರಣ ಕಟ್ಟಿದ್ರೆ ದೆವ್ವ ಬರಕ್ಕಿಲ್ವಂತೆ. ಸತ್ಯ ಹಾಳಾಗಿ ಹೋಗ್ಲಿ, ರಾತ್ರಿ ನಿದ್ದೆನೇ ಬರ್ತಾ ಇರಲ್ಲ. ಇನ್ನೂ ಪರವಾಗಿಲ್ಲ. ಅಪ್ಪಯ್ಯ, ಇಷ್ಟೊಂದು ಹಳೆ ಜೋಡುಗಳು ನಿಮ್ಗೆ ಸಿಕ್ತು? ನಮ್ ಚಮ್ಮಾರ ತೂಕ ಇಲ್ಲವೇನು? ಅವನ ಹತ್ರ ಸಾಲ ತಗಾದಿ ಮಾಡಿದೆ, ಎಲ್ಲ ಬಿಟ್ಟಿ ಕೊಟ್ಬಿಟ್ಟ. ತೂಕನೇ ಅವನೇ. ಅಯ್ಯೋ ಮಚ್ಚು, ಬಂತು. ಆ ದೆವ್ವ ಕೆಲಸ ಅಯ್ಯೋ ಏನ್ರಿ ಇದು ಅನಿಷ್ಟ? ಯಾರ್ಯಾರು ಹೇಳ್ಬಿಡ್ತಾ ಇದ್ದಲ್ರಿ. ತೋರಣ ಕಟ್ಟಿದ್ರೆ ದೆವ್ವ ಬರಲ್ಲ ಅಂದ್ರು ಕಣೆ. ಈಗ ಅದೇ ಇದು ನಡ್ಕೊಂಡು ನಮ್ಮನ್ನು ಕಾಣಿಸ್ತಾ ಇದೆಯಲ್ಲ. ಅಯ್ಯೋ ಏನ್ರಿ ಇದು ಗ್ರಾಚಾರ? ಅಯ್ಯೋ ಏನ್ರಿ ಇದು? ಏನಾಯ್ತ್ರಿ? ನೋವು ಕಂಡು ಕಕ್ಕುರಿ ಹಾಗೆ ನುಗ್ತಾ ಇದ್ದೀರಲ್ರಿ. ಏನಾಯ್ತ್ರಿ? ಏನಾಯ್ತ್ರಿ? ಅಯ್ಯೋ ಹೇಳ್ರಿ, ಏನಾಯ್ತ್ರಿ? ಹೊಟ್ಟೆ ಬರ್ತಾ ಇದೆ. ಹೊಟ್ಟೆ ಬರ್ತಾ ಇದೆ.
ನೀರು ಮಾಡಿ ಒಳ್ಳೆ ಕಾಣ್ತಾರೆ ನೀವು. ಹೋಗ್ರಿ, ಎದ್ದು ಹೋಗ್ರಿ. ಹೋಗ್ರಿ, ಅಯ್ಯೋ ಅಯ್ಯೋ. ಅಪ್ಪಯ್ಯ, ಯಾಕೋ ಹೇಳಿಸ್ತೀಯಾ? ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಪ್ರಮೋದ ತೋಟದ ಕಡೆಗೆ ಹೋಗ್ಬಿಟ್ಟು ಬರ್ತಾಳಂತೆ. ಹೋಗ್ಬಿಟ್ಟು ಬರ್ಲೇಳು. ಇವತ್ತೇನು ಹೊಸ್ತೇ? ಅಯ್ಯ, ನಾನೇ ಹೇಳ್ದೆ ಕಣೆ, ಕೇಳ್ದೆ ಒಂಟಾಗಿ ಎಲ್ಲೂ ಹೋಗ್ಬೇಡಮ್ಮ ಅಂತ. ಓ ಶಿವ, ನೀನು ಜೊತೆಲೇ ಹೋಗಿ ಜೊತೆಲೇ ಕರ್ಕೊಂಡ್ ಬಂದ್ಬಿಡು. ಹೋಗ್ಬನ್ನಿ. ಏನು ಸೊಸೆ ಮೇಲೆ ಅಷ್ಟೊಂದು ಅಕ್ರಾಸ್ತೆ? ಅಕ್ರಾಸ್ತಿ ಅಲ್ಲ ಕಣೆ, ಈ ಮನೆ ಗೋಳು ತಡ್ಕೊಳ್ಳಾರ ಎಲ್ಲಿ ತವ್ರ ಮನೆ ಬಸ್ ಹತ್ತು ಬಿಟ್ಟಾಳು ಅಂತ. ತಲುತು ಅಂತ ಹೋಗ್ಲಿ. ನಿನಗಿದೆಲ್ಲ ಗೊತ್ತಾಗಲ್ಲ? ಏನ್ರಿ ಗೊತ್ತಾಗಲ್ಲ? ನಿನಗ್ ಗೊತ್ತಾಗಲ್ಲ? ಏನ್ ಗೊತ್ತಾಗಲ್ಲ? ನಡಿಯ ಒಳಗೆ. ನಾನ್ ಕೇಳ್ದೆ. ನಡೀತೀಯೋ ಇಲ್ವೋ? ನಾನ್ ಹೋಗಲ್ಲ. ನಾನೇ ನಡಿ. ಹೋಗಿ. ಓಹೋ, ಯಾಕ್ ಬಂದ್ಬಿಟ್ರು? ನಮ್ಮ ಅಪ್ಪ ಅಮ್ಮನ್ನ ತಂಗಿರ್ನೆಲ್ಲ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ ಕಣೆ. ಕಾಲ ಹೀಗೆ ಇರೋಲ್ಲ ಪ್ರಮೋದ, ಸ್ವಲ್ಪ ಸಹಿಸ್ಕೊ. ಹ್ಯಾಕ್ ಸಹಿಸ್ಕೊಳ್ಳಿ ಹೇಳು? ಈ ಮನೇಲಾದ್ರೂ ನೆಮ್ಮದಿ ಇದೆಯಾ? ಎಲ್ಲಿದೆ? ಹಗಲು ಅಪ್ಪನ ಕಾಟ, ರಾತ್ರಿ ದೆವ್ವದ ಕಾಟ. ಶ್ಯಾಮಲ ದೆವ್ವ ಆಗಿ ನಿನ್ ಕತ್ತಿಸ್ಕೊಟ್ ಬರ್ತಾ ಇದೀಯಾ? ಸದ್ಯ ಇದುವರೆಗೂ ಇಲ್ಲ. ನೀನು ಪೂಜೆ ಮಾಡು ಮಂಜುನಾಥ, ನೀನ್ ಕಾಪಾಡ್ತಾನೆ ಬಿಡು. ಇಂಥ ಎರಡನೇ ಸಂಬಂಧದಲ್ಲಿ ಇದೊಂದು ಗೋಳು. ಹೌದು ಶಿವ, ನಿನ್ ಸೆರಗು ಬಿಟ್ಟು ಇರೋಲ್ಲ ಅನ್ನು. ಅದು ಮೊದ್ಲಿಂದ ಬಂದಿರೋ ರೂಢಿ. ಮದುವೆಗೆ ಮುಂಚೆ ಅಮ್ಮನ್ ಸೆರ್ಗ್ ಹಿಡ್ಕೋತಾ ಇದ್ದೆ, ಮದ್ವೆ ಆದ್ಮೇಲೆ ಹೆಂಡತಿ ಸೆರ್ಗು. ಇಷ್ಟು ಬಜಿತ್ ಆದ್ರೂ ನಿಮ್ ಮೈದ ಊರಿಗೆ ಯಾಕೆ ಬರ್ಲಿಲ್ಲ? ನಾನೇ ಕಾರ್ಡ್ ಬರ್ದು ಪೋಸ್ಟ್ ಮಾಡಿದ್ದೀನಿ, ಯಾಕೋ ಬರ್ಲೇ ಇಲ್ಲ. ಪ್ರಮೋದ, ಬಾರೆ ಮನೆಗೆ ಹೋಗೋಣ, ಅಪ್ಪ ಬೈತಾ ಇರುತ್ತೆ. ಸುಶೀಲಾ, ಬರ್ತೀನಿ ನಾನು. ಬರ್ತೀನಿ. ಏನ್ ಸ್ವಲ್ಪ ಹಾಕಿ ನೋಡಿ, ಚೆನ್ನಾಗಿದೆ. ಹಾಕ್ ಹಾಕ್ ಹಾಕ್. ಅಯ್ಯೋ, ಏನಿದು ಮೂಳೆ? ನಮ್ಮನೇಲಿ ಹೇಗೆ ಬಂತು? ಏನ್ ಗೊತ್ತಾ? ಪ್ರಾರಬ್ಧ. ಅಯ್ಯಯ್ಯೋ, ಏನಿದು? ಅಯ್ಯಯ್ಯೋ, 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 ಏನಿದು ಮೂಳೆ? ಅಯ್ಯಯ್ಯೋ, ಅಯ್ಯಯ್ಯೋ, ಅಯ್ಯಯ್ಯೋ. ಎಲ್ಲಿದೆ ರಕ್ತ? ಏನೋ ರಕ್ತ? ಏನೋದು? ಅಪ್ಪಯ್ಯ, ಇದು ರಕ್ತ ಅಲ್ಲ, ಉಪ್ಪಿನಕಾಯಿ. ಉಪ್ಪಿನಕಾಯಿ? ಲೇ ಕಾವೇರಿ, ಕಾವೇರಿ, ಲೇ ಕಾವೇರಿ. ಅಮ್ಮ, ನಾನು ಕಣೆ. ದೆವ್ವ ಅಲ್ಲ, ಅಪ್ಪಯ್ಯ. ನಾನು ಏನಾಗಿದೆ ನಿನಗೆ? ಅಮ್ಮ, ಏನಾಗಿದೆ? ಮೆಲ್ಲಕ್ಕ. ಸುಮ್ನೆ ಕೂತ್ಕೊಳ್ಳೆ. ಏನಾಯ್ತು? ಹೇಗಿದಮ್ಮ ಇವಾಗ? ಪರವಾಗಿಲ್ಲಪ್ಪ. ಇವಳಿಗೆ ದೆವ್ವದ ಬರೋದಕ್ಕಿಂತ ಭಯದ ಬರ್ತಾ ಜಾಸ್ತಿ ಆಗ್ಬಿಟ್ಟಿದೆ. ಬಾಗಿಲು ತೆಗೆಯೋ. ಬಾಗಿಲು ತೆಗೆದಿದೆ ಅಪ್ಪಯ್ಯ. ಮುಂಬಾಗಿಲು ಕಣೋ. ನನಗೆ ಹೆದರಿಕೆ ಆಗುತ್ತೆ. ಯಾವ ಮನೆ ಒಳಗೆ ಹೇಳ್ತಾನೆ ಬಲೆ. ಓ, ಓದಾ ಪಿಸಾಚಿನ ಬಂದೇಗ ಅವಾಸಿರಾಗಂತ. ಯಾಕೆ ಬನ್ನಿ? ನಾನು ಗಂಟೆಗೆ
ಯಾಕೋ ಈ ಸರ್ವತ್ನಾಗ ಬರಕ್ ಹೋದೆ? ಬಸ್ ಲೇಟ್ ಆಗೋಯ್ತಪ್ಪ. ಹಿಂಗೇನು? ಏನಿದು ರಕ್ತ? ರಕ್ತ ಅಲ್ಲ, ಉಪ್ಪಿನಕಾಯಿ. ಉಪ್ಪಿನಕಾಯಿ ಅದೇನು ಕೇಳ್ತೀಯೋ? ಈ ಮನೇಲಿ ದೇವರ ಕಾಟ ಹೆಚ್ಚಾಗಿದೆ. ನನ್ ಕಣ್ಣಾರು ನೋಡ್ದೆ, ನನ್ ಪ್ರಾಣ ಉಳಿದಿದ್ದೇ ಹೆಚ್ಚು. ಒಂದು ಕಾಡಿಸ್ತದ ನೋಡು, ಹಂಗ್ ಕಾಡಿಸ್ತದೋ. ಭೂತ ಕಾಡಿಸ್ತಾ ಇದೆ. ಶ್ಯಾಮಲಾ ದೆವ್ವ ಆಗ್ಬಿಟ್ಟಿದ್ದಾಳೆ. ದೆವ್ವ? ಶ್ಯಾಮಲತ್ತಿಗೆ ದೆವ್ವ ಆಗಿದ್ದಾರೆ. ಏನಪ್ಪ ಈಗಿನ ಕಾಲದಲ್ಲಿ ನೀವು ಇದನ್ನೆಲ್ಲ ನಂಬ್ತೀರಾ? ಈಗ ನೀನೇ ಬಂದಿದ್ಯಲ್ಲ, ಇದ್ ನೋಡು ಗೊತ್ತಾಯ್ತದೆ. ತಮ್ಮಣ್ಣೆ, ಇದೆಲ್ಲ ಕಾಗದದಲ್ಲಿ ನಾನು ವಿವರವಾಗಿ ಬರ್ದಿದ್ನಲ್ಲ. ಕಾಗದನೂ ಇಲ್ಲ, ಪತ್ರನೂ ಇಲ್ಲ. ಅದಕ್ಕೆ ಅಡ್ರೆಸ್ ಬರ್ದಿದ್ಯೇನೋ? ಅದೆಲ್ಲಿ ಬರೆಯೋದು? ಹಂಗಾರೆ ಡಬ್ದಾಗ ಇಷ್ಟು ಬಿಡು. ಸರಿ ಸರಿ, ಗೊತ್ತಾಯ್ತು ಬಿಡು. ಇನ್ ನೀವು ಹೋಗಿ ಮಲ್ಕೊಳ್ಳಿ. ಈಗ ನಾನು ಬಂದಾಯ್ತಲ್ಲ, ಅದ್ ಯಾವ ದೆವ್ವ ಬರುತ್ತೆ ಅಂತ ನಾನು ನೋಡ್ಕೊತೀನಿ. ನಡಿ ನಡಿ. ಮತ್ತೆ ಮತ್ತೆ ಪ್ರಮೋದ, ಪ್ರಮೋದ, ಪ್ರಮೋದ. ಏನು ನಾನು ಒಳ್ಳೆಯವನು, ನಮ್ಮಪ್ಪ ಕೆಟ್ಟವನ? ಹೌದು. ಅದಕ್ಕೆ ನೀನ್ ನನ್ ಮದುವೆ ಮಾಡ್ಕೊಳ್ಳಲ್ಲ? ನಿಜವಾಗ್ಲು ನಿನ್ನ ನೀರಿಗೆ ಹಾಕ್ಬಿಡ್ತೀನಿ. ಅಂಥ ಮಾವು ಸೊಸೆ ಆಗೋದು ಒಂದೇ, ಈ ನೀರಿಗೆ ಬಿದ್ದು ಸಾಯೋದು ಒಂದೇ. ಜಗಮಂಡಿ. ಸುಶೀಲಾ, ನಮಗೆ ಕೆಲಸ ಸಿಕ್ಕಿದೆ ಕಣೆ. ಹೌದಾ? ನಾವಿರೋದು ಬೇರೆ ಊರಲ್ಲಿ. ಈ ಊರಲ್ಲಿ ಮಾವ ಇದ್ರೆ ನಿಮ್ಗೇನು? ಅಯ್ಯಯ್ಯೋ, ನಾವು ಊರ್ ಬಿಟ್ಟು ಹೊಟ್ಟೋದ್ರೆ ಪಾಪ ನನ್ ಸ್ನೇಹಿತಿಗತಿಯೇನು. ಆಲ್ ರೈಟ್, ಶಿವಣ್ಣನು ಅತ್ತಿಗೆನು ನಮ್ ಜೊತೆಲೆ ಕರ್ಕೊಂಡು ಹೋಗೋದು. ಆಮೇಲೆ ದೆಬ್ಬದ ಕಾಟದಲ್ಲಿ ನಿಮ್ಮ ಅಪ್ಪ ಅಮ್ಮನ ಕತೆ? ಛೇ 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 ಛೇ, ಆ ದೆವ್ವ ಭೂತನೆಲ್ಲ ನೀನು ನಂಬ್ತೀಯಾ? ಹಾ, ನಂಬೇಕಾಗಿದೆಯಲ್ಲ. ಅದೆಲ್ಲ ಬರೀ ಭ್ರಾಂತು ಸುಶೀಲಾ. ಸಂಜೆ ಆಗೋಯ್ತು, ಇಷ್ಟೊತ್ತು ನಾನು ಮನೇಲಿ ಇರ್ತೀನಿ ಅಂತ ಹೇಳಿದ್ದೆ ನಮ್ಮ ಅಪ್ಪಂಗೆ. ನಾನು ಬರ್ಲಾ? ದಯಮಾಡಿ. ನಿಂದೆ ವಾಸ ಕಣ್ಬಿಡ ಯಾವಲ್ಲ. ಎಲ್ಲೋ ಸುಖವಾಗಿದ್ಯಾ? ನಮ್ ಸುದ್ದಿ ಹೇಳು. ನಿನ್ನ ಸುದ್ದಿಯಲ್ಲಿ ಈ ಸುದ್ದಿ ಓದಿದ್ಯಾ? 4 ವರ್ಷಗಳ ಹಿಂದೆ ಒಂದು ರಹಸ್ಯ ಕೊಲೆಯಾಯಿತಂತೆ. ಆ ಕೇಸು ಮತ್ತೆ ಈಗ ವಿಚಾರಣೆಯಾಗಿ ಸಾಕ್ಷಿ ಆಧಾರಗಳ ಮೇಲೆ ಅಪರಾಧಿಗೆ ಮರಣದಂಡನೆ ವಿಧಿಸಲಾಗಿದೆ. ಒಟ್ಟಂತ ಒಳ್ಳೆ ಸುದ್ದಿ ಓದ್ದೆ ನೀನು. ಇದು ಹೆಚ್ಚಾಗಿ ಉಂಟು. ಅತ್ತ ಹುಲಿ ಇತ್ತು ಚಿಂತೆ ನನ್ಗೊಳ್ಳೆ ಕಾಟ ಆಯ್ತು ಒಂದ್ ಕಡೆ. ಯಾವಾಗ ಕಾಟ ಒಂದ್ ಕಡೆ ನಿನ್ ಕಾಟ ದೊಡ್ಡದಾಯ್ತದೆ. ಮತ್ತೆ ಸುಮ್ಮನೆ ಇಡುವುದ ಕಾಟ ಕಾಡಿಸುವುದದು? ಸುಮ್ಮನೆ ಬಿಡುವುದು ಒಳ್ಳ. ನಿನಗೆ ಯಾರಾದ್ರೂ ಮಂತ್ರವಾದಿ ಗೊತ್ತಿದ್ರೆ ಆ ದೆವ್ವಕ್ಕೊಂದು ಕಟ್ಕಾವಲ್ಲ ಅಕ್ಷಯ. ನಿನ್ನ ಬಾಯಿಗೆ ಜಗ್ಗಿಸಿ ಅಗ್ಗರ ಹೇಳ್ತ. ಈಗ ಹೋಗಿಯ ದಾರಿಗೆ ವಿಷ್ಣುವಲ್ಲಿ ಒಂದು ಜನ ಉಂಟು, ಪುತ್ತಪ್ಪ ಬ್ಯಾರೆ ಅಂತ ಹೇಳಿಕೊಂಡು ಅವ ದೊಡ್ಡ ಮಂತ್ರವಾದಿ. ಅವ ಬಂದು ಹೋಗಲಿಕ್ಕೆ 100 ರೂಪಾಯಿ ಖರ್ಚಾಗಲಿಕ್ಕುಂಟು. 100 ರೂಪಾಯಿ? ಮತ್ತೆ ಮತ್ತೆ ಎಂತದು ಸುಮ್ಮನೆ? ಎಲ್ಲದಿಲ್ಲದಲ್ಲಿ ಸಾಯೋದರೆಗೆ ಕಾಟ ಬಿಡ್ಲಿಕ್ಕಿಲ್ಲ. ಒಳ್ಳ, ಈಗೊಂದು 50 ಕೊಡ್ತೀನಿ, ಎಲ್ಲ ಸರಿ ಹೋದ್ ನೋಡಿ ಇನ್ನ 50 ಕೊಡ್ತೀನಿ. ಕೇಳ್ಕೊರ, ನೀ ಎಂತ ನೆನೆಸಿದೆ? ನೀನೆಂತ ಮೇಲೆ ಅದಾವ? ಮತ್ತೆ ಆಯ್ತು, ನಾನು ಕುಶಾಲ ಮಾಡೋದು. ನಾ ತಂಗಿರೋದಷ್ಟೇ ಕಣ. ಆಯ್ತು, ಕೊಡೋದಿಲ್ಲ. ಎಲ್ಲ ಹತ್ರ ರೂಪಾಯಿ ತೆಗೆದುಕೊಂಡು ಹಾಗೆ. ಎಂತದು ನಿಮ್ದು ಗೊತ್ತಿಟ್ಟಿದೀಯಾ? 7-8 ಗಂಟೆ ಹಾಕ್ಬಿಟ್ಟಿದ್ದೆ ಕಣಯ್ಯ. ಆಯ್ತು, ನಿನ್ನೆ ಎಂತದು ನಾವಾಗಿ ಅವನನ್ನು ಕರೆದುಕೊಂಡು ಬಂದ್ಬಿಡ್ತಾರೆ. ಇವತ್ತು ಯಾವ ಮುಗ್ದಾಗ್ಬೇಕು? ಲೇ ಹೊಸ ಕೈ ತೊಳೆ ನೀರ್ ತಗೊಂಬ.
ಬಂದು ನಿಮ್ಮಮ್ಮ ಕತ್ತೆ ಸಿಗ್ತಾ ಇತ್ತು. ನಾ ಕಣ್ಣಾಗ ನೋಡ್ಬೇಕು. ಎಲ್ಲ ಬರ್ತವ ಇದ್ರ ಕಡೆ ಓಡ್ತು ಕಣೋ. ರಮೇಶ 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 ಬೇಡ ಕಳ್ಳ ಸಮಾಸ. ನೀನೇತ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನ್ನ ಸ್ನೇಹಿತೆ ಪ್ರಮೋದ ಶ್ಯಾಮಲಾ ಸತ್ತಾಗಿ ಸಾಯ್ಬಾರ್ದು ಅಂತ ನಾನು ಅವಳು ಸೇರಿ ಈ ನಾಟಕ ಆಡ್ಬೇಕಾಯ್ತು. ಶ್ಯಾಮಲತೆಗೆ ಸತ್ತಿದ್ದಕ್ಕೂ ಈ ನಿಮ್ ನಾಟಕಕ್ಕೂ ಏನ್ ಸಂಬಂಧ? ಶ್ಯಾಮಲಾ ನೇಣು ಹಾಕೊಂಡು ಸಾಯ್ಲಿಲ್ಲ, ಅವಳನ್ನ ಕೊಂದು ನೇಣು ಹಾಕಿದವರು ನಿಮ್ಮಪ್ಪ. ನಮ್ಮಪ್ಪನು ಅಪ್ಪ ಅಪ್ಪ ಯಾಕೋ ಏನಾಯ್ತು? ನಿಂತ್ಕೊಳ್ಳಿ. ಶ್ಯಾಮಲತೆಗೆ ಸತ್ತಿದ್ ಹೇಗೆ? ತೋಟದ ಮರಕ್ಕೆ ನೇಣ ಹಾಕೊಂಡು ಸತ್ಲು. ಸುಳ್ಳು, ನೀನೇ ಕೊಂದು ನೇತ್ ಹಾಕಿದ್ದು. ನಾನು ಯಾಕೋ ಕೊಲೆ ಮಾಡ್ಲಿ? ಅದ್ರಲ್ಲಿ ನನಗೇನ್ ಬರುತ್ತೆ ಲಾಭ? ಅವಳು ತಂದಿದ್ದು ವರದಕ್ಷಿಣೆ ಚಿನ್ನ ಎಲ್ಲ ತಿಂದು ತೇಗದ ಮೇಲೆ ಮತ್ತೊಂದು ಸೊಸೆ ತರೋಣ ಅಂತ. ಮುಚ್ಚು ಬಾಯ್, ಬಾಯಿಗೆ ಬಂದಾಗೆಲ್ಲ ಹೊರಟಬೇಡ. ನಾನು ನಿಮ್ಮ ಅಪ್ಪ ಕಣ್ಣೆ. ಅಪ್ಪ ಅಪ್ಪನ ನೀನು ಕೊಲೆಗಡಕ? ನೀನು ಸುಮ್ಮನೆ ಬಿಡ್ತೀನ? ಏನ್ ಮಾಡ್ತೇನೆ? ಏನ್ ಮಾಡ್ತೀನ? ಸರಿಯಾದ ಸಾಕ್ಷಿ ಹೇಳಿಸಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ನಿನ್ನ ಗಲ್ಲಿಗೆ ಹಾಕ್ತೀನಿ. ಅಲ್ಲಿವರೆಗೂ ನಾನು ನಿನ್ ಬಿಡ್ತೀನಿ. ನನ್ನ ಗಲ್ಲಿಗರಿಸ್ತೀಯಾ? ನನ್ನ ಗಲ್ಲಿಗರಿಸ್ತೀನೋ? ನಿನ್ನೆ ಇಲ್ಲ ಅನಿಸ್ಬಿಡ್ತೀನೋ? ಇಲ್ಲ ಅನಿಸ್ಬಿಡ್ತೀನಿ. ನೀನಿಲ್ಲ ಅನಿಸ್ಬಿಡ್ತೀನೋ? ಸುಶೀಲ, ಯಾಕೆ ಹೋಗ್ಕೊಂಡೆ? ಏನಿದಿಲ್ಲ? ಇದೆಲ್ಲ ನಿಮ್ ಸ್ನೇಹಿತೆ ಪ್ರಮೋದಕ್ಕೋಸ್ಕರ. ಶ್ಯಾಮಣ್ಣ ಕೊಂದ ಹಾಗೆ ನಿಮ್ ತಂದೆ ಅವಳನ್ನು ಕೊಲ್ಬೋದು ಅಂತ ಅನುಮಾನ ಬಂತು. ಮತ್ತೆ ನೀನ್ ದೇವವಾಗಿ ಅತ್ತಿಗೆನೂ ಸಹ ಕಾಡ್ತಾ ಇದೆಯಂತಲ್ಲ? ನನ್ ಹಾಗೆ ಅವಳದು ನಟ್ನಿ. ನಾನು ಅವಳು ಸೇರಿ ಸಂಚು ಮಾಡ್ತಿರೋದು. ಓಹೋ, ಇದರಿಂದ ನೀವು ನನ್ನ ವೈರಿ ಆಗ್ಬೋದು. ಇದೆಲ್ಲ ನಿಮ್ ತಂದೆ ತಾಯಿಗೆ ಹೇಳಿ ಪ್ರಮೋದಕ್ಕೆ ಇನ್ನಷ್ಟು ನರಕಯಾತ್ನ ಕೊಡಿಸ್ಬಹುದು. ಎಷ್ಟೇ ಆಗ್ಲಿ ಅವರು ನಿಮ್ ತಂದೆ ತಾಯಿಗಳು. ನಾವಿಬ್ಬರು ಹೊರಗಿನವರು, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ.
ನಮ್ಮಿಬ್ಬರ ಬಾಳು ಹಾಳಾಗೋಗ್ಲೆ. ಹೆಣ್ಮಕ್ಳ ಒಡ್ಲಿಗೆ ಬೆಂಕಿ ಸುರಿದು ಬೇಯಿಸಿ ನೀವು ಗಂಡಸರು ಶ್ರೀಮಂತರಾಗಿ ಸುಖವಾಗಿ ಬಾಳಿ. ಏನೋ ಕಣ್ಣು ಮುಚ್ಕೊಂಡು ನಡೀತಾ ಇದ್ಯಾ? ಭಯಕ್ಕೆ ಕಣ್ಣು ಮುಚ್ಕೊಂಡ್ಬಿಡ್ತು. ಯಾರೋ ಬಾಗಿಲು ತಟ್ತಾವ್ರೆ, ಹೋಗಿ ನೋಡು. ನನಗೆ ಹೆದರಿಕೆ ಆಗುತ್ತೆ, ನಾನು ಹೋಗಲ್ಲ. ಏಯ್ ಹೋಗೋ. ಅಪ್ಪಯ್ಯ, ನನಗ್ ಭಯ. ನೀನೇ ಹೋಗು. ಇಬ್ರು ಹೋಗೋಣ. ಬಂದ್ಯಲ್ಲ, ಏನಾಯ್ತು? ಕಿರಿಕಿರಿ ಬಡಿ. ಏನಾಯ್ತಮ್ಮನೆ? ಏನಾಯ್ತು ಹೇಳ? ರಮೇಶ, ರಮೇಶ, ಏನಾಯ್ತು? ಸದ್ಯ ಜೀವನದ ಬತ್ತಿಗೆ ಬಂದಲ್ಲ, ಏನಾಯ್ತಪ್ಪ? ಏನಾಯ್ತು ಹೇಳೋ. ನಾನಾ ದೇವನ ಅಟ್ಟಿಸ್ಕೊಂಡು ಓದೆ 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 ಆಮೇಲೆ ಅದೇನ್ ಮಾಡ್ಬಿಡ್ತು ಗೊತ್ತಾ? ಹೋಗ್ಬಿಡ್ತು. ನಾನು ಹೋಗ್ದೆ. ಆಮೇಲೆ ನಮ್ಮ ಶ್ಯಾಮಲತ್ಗೆ ನೇಮ್ ಹಾಕೊಂಡಿದ್ ಮರ ಇಲ್ಲ, ಅದನ್ನ ಹತ್ತುತ್ತಾ ಇತ್ತು. ನಾನ್ ಬಿಡ್ಲಿಲ್ಲ, ಹೋಗಿ ಅದ್ರ ಕಾಲ್ನ ಗಟ್ಟಿ ಹಾಕೊಂಡ್ಬಿಟ್ಟೆ. ಕಾಲು ಕೈಗೆ ಸಿಕ್ತು. ಅದನ್ನ ನಾನು ಕರಿತಾ ಇದ್ದೆ, ಅದು ನನ್ನ ಮೇಲೆ ಕರಿತಾ ಇತ್ತು. ಕೇಳಕ್ಕಾಗಲ್ಲ, ಕೇಳೋಕ್ಕೂ ಆಗಲ್ಲ. ಹೇಳು, ಬೇಗ ಹೇಳು. ಆಮೇಲೆ ಅದು ನಿಧಾನವಾಗಿ ಕಿಲಕಿಲ ಅಂತ ನಗ್ತಾ ಮಾಯವಾಗೋಯ್ತು. ಮಾಯವಾಗೋಯ್ತಾ? ನಿಜವಾಗ್ಲೂ ಮಾಯವಾಗೋಯ್ತಾ? ಯಾಕದ್ಕೆ ನಾನು ಹೇಳ್ತಾ ಇರೋದೆಲ್ಲ ಸುಳ್ಳೆ? ಇಲ್ಲ, ನಿಜ. ಹಿಂಗೆಲ್ಲ ಆದ್ಮೇಲೆ ಆ ಶ್ಯಾಮಲ ದೇವಾಗಗಳೇ ನಮ್ಮನ್ನು ಸಾಯೋವರೆಗೂ ಕಾಡಿಸ್ತಾಳಪ್ಪ. ಕಲ್ಪನ, ಎಂತ ಯೋಚನೆ ಮಾಡಿದ ಕೂತಿದ್ದೆ? ನಿങ്ങളുടെ ಹುಡುಗರು ಕುಲ್ಲೆ ಈಗ 100 ವರ್ಷ ಆಯ್ತು ಕಣಯ್ಯ. ಎದಕ್ಕೆ? ಇದೀಗ ನೆನಪು ಮಾಡ್ತಾ ಇದ್ದೆ, ಎಲ್ಲಿ ಹೋದವ್ರು ಪತ್ತೆ ಇಲ್ವಲ್ಲ ಅಂತ. ನನಗೆ ಬೇಡ ಮಾರಾಯ, ನಿನ್ನ ಕೆಲಸ ಆಗಿ ನನ್ನ ಆಯ್ತು ತೀರಿದ್ರು ಸಾಕು. ನಿನಗೆ ಹೇಳಿದಿಲ್ಲ ಆ ದಿನ, ಹೌದು, ಅದೇ ಜನ ಇದು ದೊಡ್ಡ ಮಂತ್ರವಾದಿ. ನಮ್ಮ ಊರಿನ ದೇವಗಳೆಲ್ಲ ಈಗ ಉಳಿಸುವುದು. ಇವತ್ತು ಎಂತ ಹೇಳಿದ್ರು, ಬಹಳ ಪ್ರಯಾಸಪಟ್ಟು ಕಷ್ಟಪಟ್ಟು ಬಸ್ಸಿನಲ್ಲಿ ಬಂದಿದ್ದೆ. 4 ಮೈಲಿ ಹಳ್ಳಿಯಿಂದ ನಾನು ಬಂದು ಬಸ್ ಹತ್ತಿದ್ದೇನೆ. ಎಲ್ಲ ಬಸ್ ಫುಲ್ಲು. ಅಷ್ಟೇನಾ? ಎಲ್ಲ ದೆವ್ವ ಅಡ್ಡಾಗ್ತೇನೆ ತಿಳ್ಕೊಂಡು. ನಿನ್ನ ತಲೆಯಲ್ಲಿ ಯಾರು ಗಲ್ಲೇ ತುಂಬಿರುವುದು. ಓಯ್, ಈಗ ಎಂತ ಹೇಳ್ತಿ? ಹೌದು, ಇವ್ರು ಖರ್ಚಕ್ಕೆ 100 ಬೇಕು ಅಂದಲ್ಲ, ಅದು ಖರ್ಚು. ಈ ಪೂಜೆಗೆ ಎಷ್ಟು ಕೇಳ್ತಾರೋ? ಇದು ಒಂದು ಮಂಡಲ ಆಗಬೇಕು ಪೂಜೆ. ಅಂದ್ರೆ 48 ದಿವಸ. 48 ದಿವಸ? ಹೌದು. ಯಾಕೆ 48 ಗಂಟೆ ಮಾಡಿದ್ರಾಗಲ್ವಾ? ಕಲ್ಪನ, ಎಂತ ಕುಶಾಲ ಮಾಡ್ತಿ? ಅದು ದೊಡ್ಡ ಜನ, ಅದನ್ನೆಲ್ಲ ಪುಣ್ಯ ಸಿಕ್ಕಿದ್ದು. ಅವನು ಊರಲ್ಲಿ ಇರ್ಲಿಕ್ಕಿಲ್ಲ, ಗೊತ್ತುಂಟಾ? ಅಂದ್ರೆ ಜನ ಬಂದಿದೆ. ಎಷ್ಟು ಕೇಳ್ತಾರೆ ಇವ್ರು? ಅದು 3,000 ರೂಪಾಯಿ ಕಡಿಮೆ, 3 ಆಯಾ ಪೈಸಾ ಕಡಿಮೆ, ಅದನ್ನು ನಾನು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. 3,000? ಹೌದು. ಇನ್ನು ಎಂತ ತಿಳಿದುಕೊಂಡಿದ್ದಿ? ಈಗ ಬೆಂಗಳೂರಿನಲ್ಲಿ 30 ರೂಪಾಯಿ ಬಾಡಿಗೆ ಇರ್ತಾನೆ, ಅವನನ್ನು ಮನೆಗೆ ಬಿಡಿಸಬೇಕಾದ್ರೆ 3,000 ರೂಪಾಯಿ ಬಾಡಿಗೆದಾರರು ಕೊಡಬೇಕು, ಗೊತ್ತುಂಟಾ? ಶಾಲೆಗೆ ಮಕ್ಕಳನ್ನು ಸೇರಿಸಬೇಕಾದ್ರೆ 3,000 ರೂಪಾಯಿ ಡೊನೇಷನ್ ಕೊಡಬೇಕು. ಇಂತೆಲ್ಲ ಹೀಗಿದೆ. ಸುಮ್ಮನೆ ಪಿರಿ ಪಿರಿ ಮಾಡಿದ ಕೊಡ. ಈಗ ನಂತಾಗಿರೋದು 300, ಅದನ್ನೇ ಕೊಡ್ತೀನಿ. 48 ದಿವಸ ಆದ್ಮೇಲೆ ಬಾಕಿ ಕೊಡ್ತೀನಿ. ಆದೀತು, 300 ಅಡ್ವಾನ್ಸ್ಗಳು. ಅವ್ರ ಅಮಾವಾಸ್ಯೆ ದಿವಸ ಕೆಲಸ ಪ್ರಾರಂಭಿಸಲಿ. ಎಂತದು ಆಯ್ತಲ್ಲ, ಅದು ಬೀಳಿಯಲ್ಲ. ಅವ ತೆಗೆದುಕೊಳ್ಳೋದೆ ಅವನ ಕೌಗೆ. ನೀನೊಂದು ಬೋರ್ನಾಸ ಹೆಚ್ಚಿಗೆ. ನಾನು ತಿನ್ನ ಬರ ಎಂದ ನಾ ಬರ್ತಾನ. ಎಂತ ಅಪ್ಪಾಜಿ ಸಿಕ್ಕಾಕೊಂಡೆ.
ಆವತ್ತು 50, ಇವತ್ತು 350 ಕೊಂಡೋದವರು. ತಮಣಿ ತಮಣಿ ತಮಣಿ, ಏನು ತಮಣಿ? ನಾನು ನಿನ್ ರೂಮ್ನಲ್ಲೇ ಮಲ್ಕೋತೀನಿ. ಒಬ್ನೇ ಮಲ್ಕೊಳಕ್ಕೆ ಭಯ. ಒಬ್ಬನೇ ಮಲ್ಕೊಳ್ಳೋದು ಭಯ ಯಾಕೆ? ಅದಕ್ಕೆ ಅವಳು ರಾಜಾ ಕೊಟ್ಟಿಗೆ ಜಗಲಿ ಮೇಲೆ ಮಲ್ಕೋತಾಳಲ್ಲ. ಸರಿ, ನೀನ್ ಮಂಚದ ಮಲ್ಕೋ, ನಾನು ಕೆಳಗಡೆ ಮಲ್ಕೋ. ಬೇಡ, ನೀನೇ ಮಂಚದ ಮೇಲೆ ಮಲ್ಕೋ, ನಾನು ಕೆಳಗೆ ಮಲ್ಕೋತೀನಿ. ಏನಕ್ಕೆ ಒಬ್ಬರೇ ಮಲ್ಕೊಳ್ತಾ ಇದ್ದೀರಲ್ಲ, ಭಯ ಆಗಲ್ಲ? ಏನ್ ಮಾಡೋದು? ಆ ದೇವ್ರು ಏನ್ ಮಾಡ್ತಾನೋ ಮಾಡ್ಲಿ. ಮಾಡ್ತಾನೆ. ಬದುಕಿರೋ ಸುಶೀಲನ್ನೇ ದೆವ್ವ ಮಾಡಿದಾನೆ ಅಂದ್ಮೇಲೆ ಇನ್ನದಕ್ಕಿಂತಲೂ ಆಶ್ಚರ್ಯ ಬೇಕಾ? ಸುಶೀಲಾ ದೆವ್ವ? ಗಾಬರಿ ಆಗ್ಬಿಡಿ ಅದಕ್ಕೆ. ನಾನು ನಿಮ್ ಪಾರ್ಟಿಗೆ ಬಂದ್ಬಿಟ್ಟಿದ್ದೀನಿ. ಪಕ್ಷಾಂತರ. ಏನ್ರಿ, ಏನ್ ಸಮಾಚಾರ? ಭಾರಿ ಯೋಚನೆ ಮಾಡ್ತಾ ಇದ್ದೀರಾ ಏನ್ರಿ? ದೆವ್ವನ ಓಡಿಸೋದಕ್ಕೆ ಆ ಮಂತ್ರವಾದಿಗೆ 3,000 ರೂಪಾಯಿ ಕೊಡೋದಕ್ಕೆ ಒಪ್ಕೊಂಡ್ರೆ ಇನ್ನೇನ್ ಮಾಡ್ಲೆ? ಸರಿಯಾಗಿ ತಿಂಡಿ ಊಟ ಇಲ್ಲ, ರಾತ್ರಿ ಹೊತ್ತು ನಿದ್ದೆ ಇಲ್ಲ. 3,000 ರೂಪಾಯಿ ಮುಖ ನೋಡಕ್ ಹೋದ್ರೆ ನಮ್ಮ 3 ಜನ ಹೆಣ ಬಿದ್ದೋಗುತ್ತೆ. ಆ ಶ್ಯಾಮಲನ ಸಾಯಿಸ್ಬೇಡಿ ಅಂತ ಬಡ್ಕೊಂಡೆ. ನನ್ನ ಮಾತು ಕೇಳಿದ್ರಾ? ನಿಮ್ಗೆ ದುರಾಸೆ. ಹೆಚ್ಚಿನ ವರದಕ್ಷಿಣೆ ಸಿಗೋ ಕಡೆ ಹೆಣ್ಣು ತರ್ತೀನಿ ಅಂತ ಹೋಗಿ ಈ ದರಿದ್ರ ಮೂದೇವಿ ತಂದ್ರಿ. ನಾಳೆ ರಾತ್ರಿ ಆ ದರಿದ್ರ ಮೂದೇವಿ ಪ್ರಮೋದನ ಮುಗಿಸ್ಬಿಟ್ಟು ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಪ್ರಮೋದ ಸತ್ರೆ ನಮಗೇನ್ರಿ ಬರುತ್ತೆ? ಬಿಟ್ಟಿ ಹಾಳಾಗಿ ಮನೇಲಿ ಕೆಲಸ ಮಾಡ್ತಾ ಇದ್ದಾಳೆ. ಅವಳು ಸತ್ರೆ ನಮಗೆ ನಷ್ಟ. ಅವಳು ಸತ್ರೆ ನಿಜವಾದ ಲಾಭ ನಮಗೆ. ಅದು ಹೇಗೆ? ಒಡೆಸಲ್ಲಿ 5 ಲಕ್ಷ ರೂಪಾಯಿ ಇನ್ಸೂರ್ ಮಾಡಿದ್ದೀನಿ. ಅವಳು ಸತ್ರೆ 5 ಲಕ್ಷ ಬರ್ತದೆ. ಶ್ಯಾಮಲೆ ದೆವ್ವಾಗಿ ಬಂದು ಸೌತಿ ಮಾತ್ರದಿಂದ ಇವಳು ಕೊಂದು ಊರಾಗೆಲ್ಲ ಸಾಕ್ಬಿಡ್ತೀವಿ. ಅಲ್ಲಿಗೆ ಅದರಾಗೆ 3,000 ತೆಗೆದು ಮಂತ್ರವಾದಿ ಕೊಡ್ತೀನಿ. 2 ದೆವ್ವಕ್ಕೂ ಸೇರ್ಸಿ ಕಟ್ಟ ಕೈ ಅದು ಹಾಕಿಸ್ಬಿಟ್ರೆ ಈ ಜೀವಮಾನವೇ ನಮಗೆ ದೆವ್ವದ ಕಾಟ ಇಲ್ಲ. 2 ಲಕ್ಷ ನೀನು ವರವೇ ಮಾಡಿಸ್ಕೊ, 2 ಮಾಡಿ ಕಟ್ಟಿಸ್ತೀನಿ. ಯಾಕೆ ಏನಂತಾನೆ ಬುದ್ಧಿವಂತ. ನಮ್ ರೂಮ್ನಾಗ ದೇವ ಆಟದ ಮೇಲೆ ಕೂತ್ಕೊಂಡು ನಮ್ಮನ್ನು ಕಾಣಿಸ್ತಾ ಇದೆಯೋ, ಮಲಗಕ್ ಬಿಡುವಲ್ದು. ಅದು ಮದ್ದು ಹೊರಸೋ. ನನ್ ಕೇಳಾಗಲ್ಲಪ್ಪ, ಈಗಲೇ ಜಂಗಾಬಾಳ ಬಿಟ್ಟು ಹೋಗಿದೆ. ನಾನಂತೂ ಚಪ್ಪಯ್ಯ ಅಂದ್ರೂ ಆಚೆ ಬರೋದಿಲ್ಲ. ಬೇಕು ನಂದ್ರೂ ಬಂದು ಮಲ್ಕೊಳ್ಳಿ. ಶಂಕರ, ಏನ್ರವ? ರಮೇಶ್ ಅಯ್ಯನವ್ರನ್ನ ನಾಳೆ ಸಂಜೆ ಮಾಮೂಲು ಜಾಗಕ್ಕೆ ಬಂದು ನನ್ನ ನೋಡೋಕ್ ಹೇಳು. ಆಗಲ್ರವ. ನೋಡು, ಬಹಳ ಮುಖ್ಯವಾದ ವಿಷಯ, ಮರಿಬೇಡ. ಎಲ್ಲಾದ್ರೂ ಉಂಟೆ ನಡಿ, ಮನೆ ಗಂಟ ಬುಟ್ಟು ಕೊಡ್ತೀನಿ. ಏನು ಬೇಡ, ನನಗೆ ಅಭ್ಯಾಸ ಆಗಿದೆ. ನೋಡು, ನೀನು ಹೋಗು. ಇವತ್ತು ಸಂಜೆ ಮಾಮೂಲಿ ಜಾಗದಲ್ಲಿ ಸುಶೀಲಮ್ಮವರಲ್ಲಿ ಕಾಣ್ಬೇಕಂತೆ. ರೈಟ್. ಏನಮ್ಮ ಜಾಸ್ತಿ ಆಯ್ತಾ? ಗುರು, ಇಷ್ಟೊತ್ತಿಗೆ ಯಾವ್ದೋ ಒಂದು ರಂಡೆ ನಿಂತೈತೆ ಗುರು. ಇವಳು ಯಾರು ಅಲ್ವಾ? ನನ್ನ ಬುದ್ಧಿ ಗಿಡಿ. ಅಲ್ಲಾಕಿದ್ ಗುಂಡು ಇಲ್ಲಿ ಇಳಿಲೇಬೇಕು. ನೀವಿಬ್ರು ಇಲ್ಲೇ ಇರಿ, ನಾನ್ ನೋಡ್ಕೊಳ್ತೀನಿ. ನಡಿಗರು, ನೋಡ್ಕೊಳ್ತೀನಿ. ಸುಶೀಲ,
ಒಬ್ರು ಇಷ್ಟೊತ್ತಿನಲ್ಲಿ ಯಾರಿಗೋಸ್ಕರ ಕಾಯ್ತೀಯಾ? ನನಗಂತೂ ಅಲ್ಲ, ಆ ರಮೇಶನಿಗೋಸ್ಕರನ? ಅವ್ರು ಬಂದ್ರೆ ಅವನೇ ಅಲ್ಲ, ಆ ಭಗವಂತ ಬಂದ್ರೇನು ನಿನ್ನ ಬಿಡ್ಕೊಳಕ್ ಆಗಲ್ಲ. ಏ, ಯಾರಾದ್ರೂ ಬಂದ್ರೆ ಕತ್ತೆ ಕಲ್ಸ್ಬಿಡಿ, ಯಾರು ಬಿಡ್ಬೇಡಿ. ನಡಿಯಲೇ. ಒಳ್ಳೆ ವಿಷಯ. ಬಿಟ್ಬಿಡು.
ಸರಿಯಾಗಿ ಬಂದು ನನ್ ಕಾಪಾಡ್ರಿ. ಈಗ ನೀವು ನಮ್ ಜೊತೆ ಬರ್ತಿದ್ರೆ ಅಲ್ಲಿ ಪ್ರಮೋದ ಗತಿ ಮುಗಿದೋಗುತ್ತೆ. ಹೌದು, ನಿಮ್ ತಂದೆಯ ಪ್ರಮೋದನ ಕೊಂಡ್ಬಿಡ್ಬೇಕಂತಿದ್ದಾರೆ. ಅತ್ತಿಗೆ ಅಪ್ಪ ಹಾಕೊಳ್ಬೇಕು. ಅವಳ ಹೆಸರಿನಲ್ಲಿ ಗುಟ್ಟಾಗಿ 5 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಮಾಡ್ತಿದ್ದಾರಂತೆ. ಪಾಪಿ ಯಮಘಾತಕ, ನನ್ನ ಯಾರು ಅಂತ ತಿಳ್ಕೊಂಡೆ? ನಾನ್ ಪ್ರಮೋದೆ ಅಲ್ಲ, ಅವಳ ರೂಪದಲ್ಲಿರೋ ಶ್ಯಾಮಲ ಮಾವ, ಶ್ಯಾಮಲ. ನಾನಿನ್ನು ಸತ್ತಿಲ್ಲ. ನೀನು 2ನೇ ಸೊಸೆ ಬಂದಾಗ ನೀವು ಸರಿ ಹೋಗ್ತೀಯ ಅನ್ಕೊಂಡಿದ್ದೆ. ಇನ್ನು ನಾನು ಸುಮ್ಮನೆ ಬಿಡಲ್ಲ, ಇನ್ನು ನಾನು ಸುಮ್ಮನೆ ಬಿಡಲ್ಲ. ಏನಾಯ್ತು ಅಪ್ಪ? ಏನಾಯ್ತು ಅಂದ್ರೆ ಏನಾಯ್ತು ಅಪ್ಪ? ಅಯ್ಯೋ ದೇವ್ರೇ, ನನಗೆ ಇನ್ಯಾವುದಕ್ಕೂ ಏನು ಅಂದ್ರೆ ಯಾರು ದುಃಖ ಪಡಬೇಡಿ. ನಾನು ಮಾಡಿದ್ದಕ್ಕೆ ದೇವರೇ ನ್ಯಾಯವಾದ ಶಿಕ್ಷೆ ಕೊಟ್ಟವರು. ಅನ್ಯಾಯ, ಮೋಸ, ವಂಚನೆ ಮನೆತನ ಬೆಳೆತ ಕೊಟ್ಟಿದ್ದೆ. ಯಾರು ಮಾಡಿದ ಪುಣ್ಯಾರು? ನ್ಯಾಯವಾಗಿ 2 ಸೋಸೆ ಬಂದ್ರು ನನ್ನ ಮನೆಗೆ. ಇನ್ನು ಮೇಲಾದ್ರೂ ನೀವೆಲ್ಲ ಊರಿಗಾಗಿ ಬಾಳ್ರಪ್ಪ. ನಿನ್ನ ಬಾಯಿಗೆ ಜಗ್ಗಿಸಿ ಒಗ್ಗರಣೆ ಹಾಕ. ಹೆಜ್ಜೆ ಹೆಜ್ಜೆಗೂ ನಾನು ನೆನಪು ಮಾಡಿಕೊಡ್ತಿರ್ಲಿಲ್ಲ. ನನ್ನ ಮಾತು ನೀನು ಕೇಳಲಿಲ್ಲ. ಹಾಯ್ ಕಲ್ಕುರ, ಅನ್ಯಾಯಕ್ಕೆ ದೈವ ಎಲ್ರಿಗೂ ಸಹಾಯ ಮಾಡುವುದಿಲ್ಲ. ಅನುಭವಿಸು. ಸತ್ಯ ಗೊತ್ತಲ, ಸತ್ಯ. ಶಿವ, ರಮೇಶ, ಮಕ್ಕಳೇ, ಬಾಳಿನಲ್ಲಿ ಹಣ ಬರುವುದುಂಟು ಮತ್ತೆ ಹೋಗುವುದುಂಟು. ಆದರೆ ಹಣ ಮುಖ್ಯವಲ್ಲ, ಜನ ಸಂಪಾದನೆ ಮಾಡೋ ಗುಣವನ್ನು ಮುಖ್ಯ. ಎಂತದು? ನಾ ಹೇಳಿದ್ದು ಅವನಲ್ಲ. ನಮಸ್ಕಾರ.